ಈಗ 2026 MA ಇನ್ ಕನ್ನಡಗೆ ಆಲ್ಮೋಸ್ಟ್ 7 years ಕನಸು. ಅದ್ಯಾವಾಗ ಶುರು ಆಯಿತು? ಅದು ಯಾರಿಂದ ಪ್ರೇರಣೆ ಆಯಿತು? ಇದೆಲ್ಲದ್ರ ಮಧ್ಯೆ ಭಗವದ್ಗೀತೆಗೂ ಟೈಮ್ ಇತ್ತ ನಿಮಗೆ? 1 ವರ್ಷದ ಶ್ರಮ ನಮಗಲ್ಲಿ 40 ಸೆಕೆಂಡ್ನಲ್ಲಿ ಕಾಣುತ್ತೆ ಅಷ್ಟೇನೆ. ಸೊ ಕಣ್ಣನ್ ಮಾಮ ನಿಮ್ಮ ಲೈಫಲ್ಲಿ ಎಷ್ಟು ಮಹತ್ವ? ಅವ್ರು ಯಾವಾಗ ನಿಮ್ಮ ಲೈಫಿಗೆ ಎಂಟರ್ ಕೊಟ್ಟರು? ಇಬ್ಬರು ಸೇರಿ ಕೂಡ ನಾವು ವ್ಲಾಗ್ಸ್ಗಳನ್ನ ಮಾಡಿದ್ದೀವಿ. ಅದಕ್ಕೆ ನಾವು ಎಷ್ಟು ಸಮಯಗಳನ್ನು ನಾವು ಹಾಕ್ತೀವಿ, ಎಡಿಟಿಂಗಿಗೆ ಎಷ್ಟು ಸಮಯ ಹಾಕ್ತೀವಿ ಅನ್ನೋದು ಗೊತ್ತಿದೆ ನಮಗೆ. ಕನ್ನಡದ ಮಗಳಾಗಿ ಕನ್ನಡವನ್ನು ಚೆನ್ನುಡಿ, ಮುನ್ನುಡಿ, ನನ್ನುಡಿ, ತನ್ನುಡಿ ಅನ್ನುವ ರೀತಿಯಲ್ಲಿ ಅಭಿಮಾನದಿಂದ ಸಾಹಿತ್ಯದ ಮಹಾನ್ ಕ್ಷೇತ್ರವಾಗಿರ್ತಕ್ಕಂತಹ ತನ್ನ ಒಂದು ವಾಕ್ಪಟುತ್ವದಿಂದ ಈಗಾಗಲೇ ದಾಪಗಾಲ ಹಾಕುವುದರ ಮೂಲಕ ಹೆಸರು ಗಳಿಸಿದ್ದಾರೆ. ರಾತ್ರಿ ಮಲಗಿರುವಾಗ ಅವ್ರಿಗೇನು ಥಾಟ್ ಪ್ರಾಸೆಸ್ ಆಗಿರುತ್ತೋ ಬೆಳಿಗ್ಗೆ ಎದ್ದು ಕೂಡಲೇ ಬ್ರಷ್ ಮಾಡೋ ಮುಂಚೆ ಬರೆಯೋ ಕೆಲಸ ಅವ್ರದ್ದು. ಆದರೆ ಪರಿಶ್ರಮವೆಂಬ ಮೆಟ್ಟಿಲು ಮಾತ್ರ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಅದು ಗುರಿಯನ್ನು ಮುಟ್ಟಿಯೇ ಮುಟ್ಟಿಸುತ್ತದೆ ಅಂತ ಹೇಳಿ. ಪಾಪ, ಪುಣ್ಯ, ದೇವರು, ದಿಂಡ್ರು ಅಂತೇಳಿ ನನ್ನ ತಲೆನಲ್ಲಿ ನಾನು ಭಾಳ ಸೀರಿಯಸ್ ಆಗಿ ಕೇಳ್ಕೊಂಡು ಎಲ್ಲ ಆಯಿತು. 3ನೇ ದಿನ ಆದಮೇಲೆ ಮಾಮ ನೀವು ಪೂಜಾರರು, ನೀವು ಭಟ್ರು ಹಂಗೆಲ್ಲ ಮಾಡ್ಬೋದು, ನಾವು ಹಂಗೆ ಮಾಡೋಕ್ಕಾಗುತ್ತೆ. ಮೊದಲ ಜುಗಲ್ಬಂದಿ ಆರಂಭ ಆಗಿದ್ದು ದೀಪಕ್ ದೊಡ್ಡಯ್ಯ ಅವ್ರ ಮನೆಯಲ್ಲಿ. ಯಾವಾಗ ನ್ಯಾಷನಲ್ ಆ್ಯಂಥಮ್ ಮೊಳಗ್ತು, ಹಿಂದೆಯಿಂದ ಅವರು ರೆಡ್ ಏಪ್ರಾನ್ ಹಾಕ್ಕೊಂಡು ಬರ್ತಾರೆ ರಾಜ್ಯಪಾಲರು. ಆಮೇಲೆ ತಲೆಗೆ ಒಂದು ಅವ್ರದ್ದೇ ಆದಂಥ ಒಂದು ವಿಶೇಷ ಟೋಪಿ ಇರುತ್ತೆ ರಾಜ್ಯಪಾಲರಿಗೇನೆ, ಅವ್ರು ಅದನ್ನು ಹಾಕ್ಕೊಂಡು ಬರ್ತಾ ಇರ್ತಾರೆ. ನಾನು ಮುಂಚೆನೂ ಕೂಡ ನ್ಯಾಷನಲ್ ಆ್ಯಂಥಮ್ ಅಂತ ಹೇಳಿದೆ, ನ್ಯಾಷನಲ್ ಆ್ಯಂಥಮ್ ಅಲ್ಲ, ಪೊಲೀಸ್ ಬ್ಯಾಂಡು ಒಂದು ವಾದ್ಯವನ್ನು ನುಡಿಸುತ್ತೆ. ಆ ವಾದ್ಯಕ್ಕೆ ಅವ್ರು ಅಲ್ಲಿಂದ ನಡ್ಕೊಂಡು ಬರ್ತಾರೆ. ಅವಾಗ ನನಗೆ ಹಬ್ಬ, ಇವತ್ತು ಕೊನೆಗೆ ಅಟ್ ಲಾಸ್ಟ್ ನಾನು ರಾಜ್ಯಪಾಲರಿಂದ ಅವಾರ್ಡ್ ತಗೊಳ್ತಾ ಇದ್ದೀನಿ. ಬೆಳಗಾಮಲ್ಲಿ ಮಿಸ್ ಆಗಿದ್ದು ಇವತ್ತು ಖಂಡಿತ. MTech ನಲ್ಲಿ ನಾನು 2019 ಪಡ್ಕೊಂಡಿದ್ದು ಗೋಲ್ಡ್ ಮೆಡಲ್ನ MTechಗೆ. ಈಗ 2026 MA ಇನ್ ಕನ್ನಡಗೆ ಆಲ್ಮೋಸ್ಟ್ 7 years ಕನಸು. ಒಂದೇ ಒಂದು ಕ್ಷಣ, ನಾಟ್ ಇವನ್ ಜಸ್ಟ್ 10 ಸೆಕೆಂಡ್. ನಾನು ಅದನ್ನು ವಿಡಿಯೋ ಮಾಡಿದ್ದಾರೆ ನಮ್ಮ ಮನೆಯವರು. ನಾನು ಬಂದು ನಿಂತು ನಾವು ಮೊದಲಿಗೆ ಕೈ ಮುಗಿದು ತಲೆ ಬಾಗ್ತೀವಿ, ರಾಜ್ಯಪಾಲರು ಕೈ ಕೊಡ್ತಾರೆ, ಅದನ್ನು ತೊಗೊಂಡು ನಾವು ಮುಂದೆ ಬರ್ತೀವಿ. ಇಟ್ ವಾಸ್ ಜಸ್ಟ್ 10 to 15 seconds ಆಫ್ ಟೈಮ್, ಬಟ್ ಎಷ್ಟು ಪ್ರೌಡ್ನೆಸ್ ಕೊಡುತ್ತೆ. ಫಾರ್ ದ್ಯಾಟ್ 15 seconds ಆಫ್ ಟೈಮ್ I waited for 7 years. It was a very pleasure moment. ನಿಮ್ದು ನಾವು ರೀಲಲ್ಲಿ ನೋಡಿದ್ವಿ ಎಲ್ಲ ಅವಾರ್ಡಿನ ಮಿನಿ ವ್ಲಾಗ್ ತರ ಮಾಡಿದಾಗ ನೀವು ನೋಡ್ಬೋದು ನಾಗಶ್ರೀ ಮ್ಯಾಮ್ ಪೇಜ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಲ್ಲಿ. ಅದು ನಮಗೆ ವಾವ್ ಅಂತ ಒಂದು ಲೈಕ್ ಗೊತ್ತಕ್ಕೆ ಇಟ್ ಟೇಕ್ಸ್ ಜಸ್ಟ್ ಮಿಲಿ ಸೆಕೆಂಡ್ಸ್. ಅಥವಾ ಅದನ್ನ ನೋಡಿ ಇವ್ರು ರ್ಯಾಂಕ್ ಪಡೆದಿದ್ದಾರೆ ಅಂತ ಒಂದು ಕಮೆಂಟ್ ಹಾಕಕ್ಕೆ 1 milli seconds. ಬಟ್ ನೀವು ಹೇಳ್ದಂಗೆ ಯಾವುದೇ ಒಂದು ಗರಿಮೆನ ಅಥವಾ ಅದೊಂದು ಪುರಸ್ಕಾರ ತೆಕ್ಕೊಳಕ್ಕೆ ಅಷ್ಟು ವರ್ಷ, ನಿಮ್ದ್ರಲ್ಲಂತೂ 7 ವರ್ಷ. ಖಂಡಿತ ನೀ ಹೇಳ್ದಂಗೆ ಕನಯ್ಯ, ನಿಜ. ನಾನು ಅಂತಲ್ಲ, ನಿಂದು ಕೂಡ ಎಷ್ಟೋ ಅಚೀವ್ಮೆಂಟ್ಸ್ಗಳಿದೆ. ಆಮೇಲೆ ನೋಡುವಂಥವ್ರು ಎಲ್ರದ್ದು ಕೂಡ ತುಂಬ ಅಚೀವ್ಮೆಂಟ್ಸ್ ಇರುತ್ತೆ. ಈಗ ನೀನು ವ್ಲಾಗ್ಸ್ಗಳನ್ನ ಮಾಡ್ತಾ ಇರ್ತೀರಾ, ಆ ವ್ಲಾಗ್ಗಳು ಇಟ್ ಮೇ ಲುಕ್ ಲೈಕ್ ಜಸ್ಟ್ 1 minute or 50 seconds, ಬಟ್ 40 seconds. ಬಟ್ ಆ ಟೈಮಿಗೆ ನಮ್ಮ ಶ್ರಮ ಇದೆಯಲ್ಲ, ಇಟ್ ವಾಸ್ ಪ್ರೀವಿಯಸ್ಲಿ ಇಯರ್ಸ್ ಶ್ರಮ, ಎಫರ್ಟ್. 1 ವರ್ಷದ ಶ್ರಮ ನಮಗಲ್ಲಿ 40 ಸೆಕೆಂಡ್ನಲ್ಲಿ ಕಾಣುತ್ತೆ ಅಷ್ಟೇನೆ. ನೋಡಿದವ್ರು ಹೇಳ್ಬೋದು, ಏನು ಭಾಳ ಇವ್ರು ಮಾಡ್ತಾ ಇದ್ದಾರೆ, ಏನು ಭಾಳ ಇವ್ರು ಕೆಲಸ ಮಾಡೋದು ಅಂತೇಳಿ ಅನ್ನಿಸ್ಬೋದು. ಅದು ನೋಡುವ ಕಣ್ಣಿಗೆ ಮಾತ್ರ. ಯಾಕಂದರೆ ಯಾವುದೇ ಒಂದು ದೋಣಿ, ಹಡಗು ನೀರಿನಲ್ಲಿ ಸಾಕ್ತಾ ಇದೆ ಅಂತಂದರೆ ಕೆಳಗಡೆ ಅದ್ರದ್ದು ಮೋಟರ್ ರನ್ ಆಗ್ತಾ ಇರಬೇಕು. ಒಂದು ಮರ ದೊಡ್ಡದಾಗಿ ಗಟ್ಟಿಯಾಗಿ ಒಂದು ಮರ ಮೇಲ್ಗಡೆ ಭೂಮಿ ಮೇಲೆ ನಿಂತಿದೆ ಅಂತಂದರೆ ಅದಕ್ಕೂ ಆಳವಾಗಿ ಅದ್ರ ಬೇರು ಭೂಮಿ ಒಳಗಡೆ ಹೋಗಿರಬೇಕು. ಅವಾಗ ಮಾತ್ರ ಮೇಲ್ಗಡೆಗೆ ಅಷ್ಟು ಗಟ್ಟಿಯಾಗಿ ನಿಲ್ಲಿಕ್ಕೆ ಸಾಧ್ಯ. ಈಗ ಹೊರಗಡೆ ನಾವು ವ್ಲಾಗ್ಸ್ಗಳ ಮೂಲಕ ನಾವು ಕೂಡ ಇಬ್ಬರು ಸೇರಿ ಕೂಡ ನಾವು ವ್ಲಾಗ್ಸ್ಗಳನ್ನ ಮಾಡಿದ್ದೀವಿ. ಅದಕ್ಕೆ ನಾವು ಎಷ್ಟು ಸಮಯಗಳನ್ನು ನಾವು ಹಾಕ್ತೀವಿ, ಎಡಿಟಿಂಗಿಗೆ ಎಷ್ಟು ಸಮಯ ಹಾಕ್ತೀವಿ ಅನ್ನೋದು ಗೊತ್ತಿದೆ ನಮಗೆ. ವ್ಲಾಗಲ್ಲಿ ನಮಗೆ 20 ಸೆಕೆಂಡ್ 40 ಸೆಕೆಂಡ್ ಕಾಣಬಹುದು, ಆದರೆ ಹಿಂದಿನ ಪರಿಶ್ರಮ ಅಷ್ಟಿರುತ್ತೆ. ಹೌದು, ಎಲ್ರದ್ದು ವ್ಲಾಗ್ಸ್ಗಳನ್ನು ಎಲ್ಲ ವೀಕ್ಷಕರು ಕೂಡ ಅಷ್ಟೇ ಗೌರವದಿಂದ ನೋಡಬೇಕು. ಅದನ್ನು ಹೀಯಾಳಿಸಬಾರ್ದು ಅಥವಾ ವ್ಯಂಗ್ಯ ಮಾಡಬಾರ್ದು. ಯಾವುದೇ ಒಂದಕ್ಕೂ ಕೂಡ ಹಿಂದೆ ಶ್ರಮ ಇರುತ್ತೆ. ಪರಿಶ್ರಮವಿಲ್ಲದೆ ಏನೂ ಇಲ್ಲ. ಅದಕ್ಕೊಂದು ಸಾಹಿತ್ಯದಲ್ಲಿ ಒಂದು ಮಾತಿದೆ, ಪರಿಶ್ರಮವೆಂಬುವುದು ಮೆಟ್ಟಿಲುಗಳಿದ್ದಂತೆ, ಅದೃಷ್ಟ ಎಂಬುವುದು ಲಿಫ್ಟ್ ಇದ್ದಂತೆ. ಅದೃಷ್ಟವೆಂಬ ಲಿಫ್ಟ್ ನಿಮಗೆ ಯಾವತ್ತಾದರೂ ಕೈ ಕೊಡಬಹುದು ವಿದ್ಯುತ್ ಶಕ್ತಿ ಇಲ್ಲದೆ, ಆದರೆ ಪರಿಶ್ರಮವೆಂಬ ಮೆಟ್ಟಿಲು ಮಾತ್ರ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಅದು ಗುರಿಯನ್ನು ಮುಟ್ಟಿಯೇ ಮುಟ್ಟಿಸುತ್ತದೆ ಅಂತ ಹೇಳಿ. ಹಾಗಾಗಿ ಕರೆಕ್ಟ್. ಹಾಗಾಗಿ ನಾವು ಅದೃಷ್ಟದ ಮೇಲೆ ನಂಬಿಕೆ ಇಟ್ಕೊಳ್ದೆ ಪರಿಶ್ರಮದ ಮೇಲೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದಾಗ ನಾವು ಗುರಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವೇ ಸಾಧ್ಯ. ಅದಕ್ಕೆ MTech ಇನ್ ENC and MA ಇನ್ ಕನ್ನಡ. ಸೊ ಕನ್ನಡ ಅಂದ ತಕ್ಷಣ ನಮಗೆ ಜ್ಞಾಪಕ ಆಗೋದು ನೀವು MA ಇನ್ ಕನ್ನಡ ಪಡೆದಿದ್ದೀರಾ ಅಥವಾ ರ್ಯಾಂಕ್ ಪಡೆದಿದ್ದೀರಾ. ಅದ್ರ ಜೊತೆಗೆ
ಇಡೀ ಕರ್ನಾಟಕಕ್ಕೆ ಮಾತಿನ ಮೂಲಕ ಒಂದು ಸಿಹಿ ಊರಣವನ್ನು ಎಲ್ಲರಿಗೂ ತಲುಪಿಸೋದು, ನಮ್ಮ ಚಂದದ ಹರಟೆ ಆಗಿರಲಿ, ಜೀ ಕನ್ನಡದಲ್ಲಿ ಮಾತಿನ ಕಟ್ಟೆ ಆಗಿರಲಿ, ಅನೇಕ ಲಕ್ಷಾಂತರ ಕಾರ್ಯಕ್ರಮಗಳಲ್ಲಿ ವೇದಿಕೆಗಳನ್ನು ಹಂಚಿಕೊಂಡಿರುವಂತಹ ಹಿರೇಮಗಳೂರು ಕಣ್ಣನ್ ಮಾಮ ಹಾಗೂ ನಾಗಶ್ರೀ ತ್ಯಾಗರಾಜ್ ಮಾಮಿಯವರು. ಸೊ ಕಣ್ಣನ್ ಮಾಮ ನಿಮ್ಮ ಲೈಫಲ್ಲಿ ಎಷ್ಟು ಮಹತ್ವ, ಅವ್ರು ಯಾವಾಗ ನಿಮ್ಮ ಲೈಫಿಗೆ ಎಂಟ್ರಿ ಕೊಟ್ಟರು, ಅಂದರೆ ಆ್ಯಸ್ ಅ ಗುರು, ಆ್ಯಸ್ ಅ ತಂದೆ, ಸೊ ಅವ್ರದ್ದು ನಿಮ್ಮದು ಸಂಬಂಧ, ಆ ಒಂದು ಸನ್ನಿವೇಶ ಬಗ್ಗೆ ಏನು ಹಂಚ್ಕೊಳಕ್ಕೆ ಇಷ್ಟಪಡ್ತೀರಿ? ಖಂಡಿತ ಕನಯ್ಯ, ಬಹುಶಃ ನನ್ನ ಇಡೀ ಜೀವನದ ಮೂಲಭೂತ ಅಂಶ ಅಂತಲೇ ಹೇಳಬೇಕು ನಮ್ಮ ಹಿರೇಮಗಳೂರು ಕಣ್ಣನ್ ಮಾಮ. ಮೂಲ ಸತ್ವ ಅವರೇ. ಮಹತ್ವ ಅಂತಂದರೆ ಇಡೀ ನನ್ನ ಜೀವನವನ್ನು ಆವರಿಸ್ಕೊಂಡಿರೋ ಅಂಥವ್ರೆ. ತಂದೆಯ ಪಾತ್ರದಲ್ಲಿ, ಗುರುವಿನ ಪಾತ್ರದಲ್ಲಿ, ನನ್ನ ತಿದ್ದಿ ತೀಡುವಂತಹ ಒಂದು ಹಿತೈಷಿಯ ಪಾತ್ರದಲ್ಲಿ, ಎಲ್ಲ ಪಾತ್ರಗಳಲ್ಲೂ ಅವ್ರು ನನಗೆ ಜೀವಕ್ಕೆ ಜೀವ ಕೊಟ್ಟಿದ್ದಾರೆ. ಅವರ ಮೊದಲ ಭೇಟಿಯೇ ಒಂದು ರೋಚಕ ಸಂಗತಿ. ಯಾವಾಗ ಆಗಿದ್ದು, ಎಲ್ಲಿ? ಅದು ನಮ್ಮ ಭಗವದ್ಗೀತೆ ಕಲೀಲಿಕ್ಕೆ ಹೋಗ್ತಾ ಇದ್ದೆ ನಾನು. ಅದನ್ನು ಕೂಡ ನಾನೊಂದು ಸಂದರ್ಭ ನೆನಪು ಮಾಡ್ಕೊಳ್ಬೇಕು. ಬಿಫೋರ್ ಕಮಿಂಗ್ ಟು ಅವರ ಫಸ್ಟ್ ಮೀಟಿಂಗ್, ಈ ಭಗವದ್ಗೀತೆ ಏನು ನೀವು ಎಲ್ಲ ಕ್ಲಾಸ್ಗೆ ಮತ್ತೆ ಗೌರಿ ಶಕ್ತಿ ಸಂಘ ಎಲ್ಲ ಮಾಡಿದ್ರಿ, ಅದು ಯಾವಾಗ ಶುರು ಆಯ್ತು, ಅದು ಯಾರಿಂದ ಪ್ರೇರಣೆ ಆಯ್ತು? ಇದೆಲ್ಲದ್ರ ಮಧ್ಯೆ ಭಗವದ್ಗೀತೆಗೂ ಟೈಮ್ ಇತ್ತಾ ನಿಮ್ಗೆ? ಆ್ಯಕ್ಚುಲಿ ನನ್ನ ಜೀವನದ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಆ ಭಗವದ್ಗೀತೆಯಿಂದ. ನಾನಾಯಿತು, ನನ್ನ ಮನೆ ಆಯಿತು, ಗಂಡ ಮಕ್ಕಳಾಯಿತು, ಕಾಲೇಜ್ ಆಯಿತು, ಇಷ್ಟರಲ್ಲೇ ನಾನು ಇದ್ದವಳು. ನಮ್ಮ ಕಾಲೇಜ್ನಲ್ಲಿ ಒಬ್ಬರು ಲೈಬ್ರರಿಯನ್ ಇದ್ದಾರೆ, ರುಕ್ಮಿಣಿ ಅಮ್ಮ ಅಂತ ಹೇಳಿ. ನಾವು ಪ್ರತಿ ಸಲ ಲೈಬ್ರರಿಗೆ ಹೋಗಿ ಪುಸ್ತಕ ಎಲ್ಲ ತೊಗೊಂಡು ಬರ್ತಾ ಇದ್ವಿ. ಒಂದು ದಿವಸ ಅವ್ರು ಒಂದು ಪುಸ್ತಕ ಓದ್ತಾ ಇದ್ರು. ನಾನು ತುಂಬ ಏಜ್ಡ್ ಆಗಿದ್ರು, ಅಷ್ಟೊಂದು ಓದಲಿಕ್ಕೆ ಬರಲಿಕ್ಕೆ ಅಷ್ಟೊಂದು ಬರ್ತಿರ್ಲಿಲ್ಲ. ನಾನು ಏನು ರುಕ್ಮಿಣಿ ಅಮ್ಮ ಏನು ಓದ್ತಾ ಇದ್ದೀರಾ ಅಂತಂದೆ. ನಾನು ಭಗವದ್ಗೀತೆ ಓದ್ತಾ ಇದ್ದೀನಿ ಮೇಡಮ್ ಅಂದರು. ಹಾಂ, ಭಗವದ್ಗೀತೆ ಓದ್ತಾ ಇದ್ದೀರಾ ಇಲ್ಲಿ ಕೂತ್ಕೊಂಡು ಅಂತೇಳಿ. ಹ್ಞೂ ಮೇಡಮ್, ನಮ್ಮಲ್ಲಿ ಪ್ರೇಮಮ್ಮ ಅಂತ ಒಬ್ಬರಿದ್ದಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಂದರು. ನನಗೆ ಅವಾಗ ಯಾಕೋ ಇಂಟ್ರೆಸ್ಟ್ ಆಯಿತು. ಹೌದಲ್ಲ, ನಾನು ತುಂಬ ದಿವಸದಿಂದ ಕಲಿಬೇಕು ಅಂತ ಇದ್ದೆ, ಯಾರು ಹೇಳ್ಕೊಡ್ತಾರೆ, ನಾವು ಎಲ್ಲ ಹೋದರೆ ಹೇಳ್ಕೊಡ್ತಾರಾ ಅಂದರು. ಅಯ್ಯೋ ಬನ್ನಿ ಮೇಡಮ್, ಇವತ್ತೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪಾಪ ಅವ್ರು ನಮಗೆ ರುಕ್ಮಿಣಿ ಅಮ್ಮ ಅಂತ ಹೇಳಿದ್ದಾರೆ, ಅವ್ರು ಕರ್ಕೊಂಡು ಹೋದರು. ಧರ್ಮದೀಪ ಅಂತ ಹೇಳಿ ಇವತ್ತಿಗೂ ಕೂಡ ಸಾಯಿ ಮಂದಿರದ MG ರೋಡ್ ಕ್ರಾಸಲ್ಲಿ ಒಂದು ಸಾಯಿ ಮಂದಿರ ಇದೆ, ಅಲ್ಲಿ ಧರ್ಮದೀಪ ಅಂತ ಮನೆ. ಶ್ರೀಮತಿ ಪ್ರೇಮ ಕೋದಂಡರಾಮ ಶ್ರೇಷ್ಠಿ. ಇಡೀ ಚಿಕ್ಕಮಗಳೂರಿನಲ್ಲಿ ಭಗವದ್ಗೀತೆ ಅಮ್ಮ ಅಂತಲೇ ಅವ್ರನ್ನ ಇವತ್ತಿಗೂ ಕೂಡ ಎಲ್ಲರೂ ಕೇಳೋದು. ಇವತ್ತಿನ ಚಿಕ್ಕಮಗಳೂರಿನಲ್ಲಿ ಯಾವುದಾದ್ರೂ ಒಂದು ಹೆಣ್ಣು ಮಗಳು ಭಗವದ್ಗೀತೆಯನ್ನು ಹೇಳ್ತಾ ಇದ್ದಾಳೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಪ್ರೇಮ ಅಮ್ಮ. ಇವತ್ತು ಎಲ್ಲರೂ ಭಗವದ್ಗೀತೆ ಜಯಂತಿ ಆಗ್ತಾ ಇದೆ, ಭಗವದ್ಗೀತೆಯನ್ನು ಒಂದು ಗ್ರೂಪ್ನಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಪ್ರೇಮ ಅಮ್ಮ. ಹಾಗಾಗಿ ಸಾವಿರಾರು ಜನಕ್ಕೆ ಹೇಳ್ಕೊಟ್ಬಿಟ್ಟಿದ್ದಾರೆ. ವಯಸ್ಸಿನ ಅಂತರ ಇಲ್ಲ. 80 ವರ್ಷದ ಹೆಣ್ಣು ಮಗಳಿಂದ ಹಿಡಿದು 6 ವರ್ಷದ ಮಕ್ಕಳಿಂದ ಕೂಡ ಹೇಳ್ಕೊಟ್ಟಿದ್ದಾರೆ ಅವರು. ಹಾಗಾಗಿ ಅವ್ರ ಕ್ಲಾಸಿಗೆ ಹೋಗಿ ಸೇರಿಕೊಂಡೆ. ತುಂಬ ಚೆನ್ನಾಗಿ ಹೇಳ್ಕೊಡೋರು. 80 ವರ್ಷದ ಸುಲಕ್ಷಣೆಯ ಹೆಣ್ಣು ಮಗಳು ಲಕ್ಷ್ಮಿ. ಅವರು ನೋಡಿದ್ರೆ ಲಕ್ಷ್ಮಿ ನೋಡ್ದಂಗೆ ಆಗುತ್ತೆ, ಅಷ್ಟು ಸುಲಕ್ಷಣೆ ಅವರು. ಅವರಿಂದ ಭಗವದ್ಗೀತೆ ಆರಂಭ ಆಯಿತು. 1 ವರ್ಷ ಆಯಿತು, 2 ವರ್ಷ ಆಯಿತು. ಅವರು ಭಗವದ್ಗೀತೆ ಸಪ್ತಾಹ ಅಂತ ಹೇಳಿ ಪ್ರತಿ ಡಿಸೆಂಬರ್ನಲ್ಲಿ ಗೀತಾ ಜಯಂತಿ ಅಂತ ಹೇಳಿ ಬರುತ್ತೆ, ಮಾರ್ಗಶಿರ ಮಾಸದಲ್ಲಿ. ಆ ಗೀತಾ ಸಪ್ತಾಹ ಅಂತ ಮಾಡ್ತಾರೆ. 3 ದಿನ, ಸಪ್ತಾಹ ಅಂದರೆ 7 ದಿನ, ಬಟ್ ಅದನ್ನು 3 ದಿನ ಮಾತ್ರ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಆ 3 ದಿನದಲ್ಲಿ ಆ ವರ್ಷ ಹಿರೇಮಗಳೂರು ಕಣ್ಣನ್ ಮಾಮ ಅವರು ಉಪನ್ಯಾಸಕ್ಕೆ ಅಂತ ಹೇಳಿ ಬಂದಿದ್ರು. ಬಹುಶಃ ಒಂದು 2010-11 ಆವಾಗ್ಲೇನೆ. ನನಗೆ ಅಲ್ಲಿವರೆಗೂ ನನ್ನ ಕಣ್ಣನ್ ಮಾಮ ಪರಿಚಯ ಇಲ್ಲ. ಆದ್ರೆ ಹರಟೆನಲ್ಲಿ ನೋಡಿದ್ವಿ, ಹರಟೆ ಮಲ್ಲನಾಗಿ ಅವ್ರನ್ನ ಎಲ್ಲಾ ಹಬ್ಬಗಳಲ್ಲಿ ಹರಟೆ ಮೂಲಕ ನೋಡಿದ್ವಿ, ಸರ್ವಜ್ಞಾಮೃತ ಕಾರ್ಯಕ್ರಮಗಳಲ್ಲಿ ಟಿವಿಲಿ ನೋಡಿದ್ವಿ, ಬಿಟ್ರೆ ನೇರ ಪರಿಚಯ ಇಲ್ಲ. 3 ದಿವಸ ಉಪನ್ಯಾಸಕ್ಕೆ ಬಂದ್ರು. ಅವರಿಗೆ ಅಂತಾನೆ ಒಂದು ಪುಟ್ಟ ವೇದಿಕೆ ಮಾಡಿದ್ರು, ಕೂತ್ಕೊಂಡು ಮಾತಾಡೋ ಅಂಥದ್ದು. 1:30 2 ಗಂಟೆ ಕಾರ್ಯಕ್ರಮ. ನಂತರ ಎಲ್ಲ ನಾವು ಹೆಣ್ಮಕ್ಳುಗಳು ಕೂತಿದ್ವಿ. ಆ ಕೂತಿರುವಂತ ಹೆಣ್ಮಕ್ಳಲ್ಲಿ ಎಲ್ಲ ಸ್ವಲ್ಪ ವಯಸ್ಸಾಗಿರೋರು ಅಂದ್ರೆ 40, 50, 60 ವರ್ಷದಲ್ಲಿ. ಇನ್ನು 2010 ಅಂದ್ರೆ ನನಗೇನೊಂದು 30 ವರ್ಷ ಆ ಸಮಯ, 25-30 ವರ್ಷದ ಸಮಯ. ನಾನು ಮಾತ್ರ ಬಹಳ ಆಸಕ್ತಿ ನನಗೆ. ನಾನು ಶಾಲೆನಲ್ಲಿ ಹೇಳಿದ್ನಲ್ಲ ಎಲ್ಲದಕ್ಕೂ ಮುಂದೆ ಹೋಗ್ಕೊರೋದು ಅಂತೇಳಿ. ಇವ್ರದ್ದು ಅಷ್ಟೇ, ಉಪನ್ಯಾಸ ಇಲ್ಲಿತ್ತು ಅಂತಂದ್ರೆ ನಾನು ಇಲ್ಲಿ ಕೂತ್ಕೊಂಡಿರ್ತಿದ್ದೆ. ಪ್ರತಿದಿನ ಇಲ್ಲಿ ಹೋಗಿ ಕೂರ್ತಿದ್ದೆ. ಇಲ್ಲಿ ಬಂದ್ರು ಫ್ರಂಟ್ ಕುತ್ಕೋಬೇಕು ನಾನು ಅಂತೇಳಿ. 1/4 ಗಂಟೆ ಬೇಗ ಹೋಗಿರ್ತಿದ್ದೆ. ಈ ಹೆಣ್ಮಕ್ಳೆಲ್ಲ ಬಂದು ಮುಂದೆ ಕುತ್ಕೊಬಿಡ್ತಾರೆ ಅಂತೇಳಿ ನಾನು ಹೋಗಿ ಮುಂದೆ ಕುತ್ಕೋಬೇಕು ಅಂತೇಳಿ ಮುಂದೆ ಹೋಗಿ ಕಾಲೇಜ್ ಮುಗಿಸಿದ ತಕ್ಷಣ ಮನೆಗೆ ಹೋಗ್ತಾ ಇರ್ಲಿಲ್ಲ ನಾನು. ಮನೆಯವ್ರಿಗೆ ಹೇಳಿರ್ತಿದ್ದೆ ಹಿಂಗೆ ಕ್ಲಾಸ್ ಮುಗಿಸಿ ಬರ್ತೀನಿ ಅಂತೇಳಿ. ಕಾಲೇಜ್ ಮುಗಿಸಿದ್ದೆ, ಸೀದಾ ಬ್ಯಾಗ್ ಇಟ್ಕೊಂಡು ಸೀದಾ ಭಗವದ್ಗೀತೆಗೆ ಬಾ. ಮುಂದೆ ಕೂತ್ಕೊಂಡು ಭಗವದ್ಗೀತೆ ಉಪನ್ಯಾಸಗಳು ಶುರುವಾಗ್ತಾ ಇತ್ತು. 3 ದಿನ ಉಪನ್ಯಾಸ. ಮೊದಲನೇ ದಿವಸ ನೋಡಿದ್ರು, 2ನೇ ದಿವಸ ನೋಡಿದ್ರು, 3ನೇ ದಿವಸ ನೋಡಿದ್ರು. ನಮ್ಮ ಕಣ್ಣನ್ ಮಾಮನ್ ಮಾತಿನ ವೈಖರಿ ಗೊತ್ತಲ್ಲ, ಯಾವಾಗ್ಲೂ ಹಾಸ್ಯ. ಆ ಹಾಸ್ಯದ ಜೊತೆಗೊಂದು ನೀತಿ ಜೊತೆಗೊಂದು ಹಾಸ್ಯ.
ಆ ಥರ ಮಾತಾಡುವಂಥವ್ರು. ಇಡೀ ಸಭೆ ಎಲ್ಲದಕ್ಕೂ ಗೊಳ್ ಅಂತ ನಗ್ತಾ ಇದೆ. ನಾನು ಮಾತ್ರ ಭಾಳ ಸೀರಿಯಸ್ ಆಗಿ ಕೂತಿದ್ದೀನಿ. ಯಾಕೆ ಅಂದರೆ ಅದು ಭಗವದ್ಗೀತೆ ಉಪನ್ಯಾಸ, ನಾವು ನಗಬಾರ್ದು, ಕೇಳಿಸ್ಕೊಳ್ಬೇಕು, ಧನ್ಯತೆ ಅನುಭವಿಸ್ಬೇಕು ಅಂತ ನನ್ನ ತಲೆಯಲ್ಲಿ, ಪಾಪ ಪುಣ್ಯ ದೇವರು ದಿಂಡ್ರು ಅಂತೇಳಿ ನನ್ನ ತಲೆನಲ್ಲಿ ನಾನು ಭಾಳ ಸೀರಿಯಸ್ ಆಗಿ ಕೇಳ್ಕೊಂಡು ಎಲ್ಲ ಆಯಿತು. 3ನೇ ದಿನ ಆದಮೇಲೆ ಕಣ್ಣನ ಮಮ್ಮನ ಕಾರ್ಯಕ್ರಮ ಎಲ್ಲ ಮುಗೀತು. ಇನ್ನೇನು ಎದ್ದು ನಾವೆಲ್ಲ ಧನ್ಯವಾದ ಹೇಳ್ತಾ ಇದ್ದೀವಿ. ಆಮೇಲೆ ದೂರದಲ್ಲಿದ್ದೆ, ನಂಗೆ ಸ್ವಲ್ಪ ಹೋಗಿ ಮಾತಾಡಿಸ್ಲಿಕ್ಕೆ ಅಂಜಿಕೆ, ತುಂಬ ದೊಡ್ಡವರಪ್ಪ ನಾವೆಲ್ಲ ಯಾಕೆ ಮಾತಾಡಿಸ್ಬೇಕು, ಅಂದರೆ ಅವ್ರು ಏನು ಅನ್ಕೊಳ್ತಾರೋ ಏನೋ ಅನ್ನೋ ಭಯ. ದೂರದಲ್ಲಿದ್ದೆ, ಕಣ್ಣನ ಮಾಮ ಕರೆದ್ರು, ಪುಟ್ಟಮ್ಮ ಬಾ ಇಲ್ಲಿ ಅಂದರು. ದಟ್ ವಾಸ್ ದ ವೆರಿ ಫಸ್ಟ್ ಟೈಮ್ ನನಗೆ ಪುಟ್ಟಮ್ಮ ಅಂತ ಕರೆದಿದ್ದು. ಪುಟ್ಟಮ್ಮ ಬಾ ಇಲ್ಲಿ ಅಂದರು. ನಾನು ಅಂದೆ, ಹಾಂ ನೀನೇ ಬಾ 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 ಅಂದರು. ನಾನು ಹತ್ರ ಹೋದೆ. ಮಾಮ ತುಂಬ ಚೆನ್ನಾಗಿತ್ತು ಮಾಮ, ನಿಮ್ಮ ಮಾತುಗಳೆಲ್ಲ ತುಂಬ ಖುಷಿಯಾಯಿತು ಮಾಮ. ಅದೆಲ್ಲ ಇರಲಿ, ನಿನ್ನ ಹೆಸರೇನು ಅಂದರು. ಅಮ್ಮ ನಾಗಶ್ರೀ ಅಂತೇಳಿ. ಓ, ವಿವಾಹ ಆಗಿದೆ ಮಾಮ. ಮಕ್ಕಳು? ಮಾಮ ಒಬ್ಬ ಮಗ ಇದ್ದಾನೆ. ಅಷ್ಟೊತ್ತಿಗೆ ಒಬ್ಬ ಮಗ ಇದ್ದಾನೆ. ಓ, ಮಗ ಇದೆ. ವೃತ್ತಿ ಅಂದರು. ಮಾಮ ಲೆಕ್ಚರರ್ ಆಗಿದ್ದೀನಿ, ಉಪನ್ಯಾಸಕಿಯಾಗಿ DSCGಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದರು. ಸರಿ. ಮನೆ ಅಂದರು. ಮನೆ ಏನೋ ಒಂದು ದೇವ್ರು ಕೊಟ್ಟಿದ್ದಾನೆ ಮಾಮ, ಇರ್ಲಿಕ್ಕೆ ಒಂದು ಮನೆ ಇದೆ. ಅಷ್ಟೊತ್ತಿಗೆ ಒಂದು ಮನೆ ಕಟ್ಕೊಂಡಿದ್ವಿ, ಇದೆ ಮಾಮ, ಮನೆ ಇದೆ. ಆಮೇಲೆ ಓಡಾಡಲಿಕ್ಕೆ ಅಂದರು. ಒಂದು 2 ವೀಲರ್ ಇದೆ ಮಾಮ, ಆರಾಮಾಗಿ ಓಡಾಡ್ತೀನಿ ಅಂತಂದೆ. ಹೌದಾ, ಎಲ್ಲದೂ ಇದೆಯಲ್ಲ, ಮತ್ತೆ ಹಸಾದ್ ಯೋಗದಲ್ಲಿ ಕೂತ್ಕೊಳ್ಳೋದು ಬಿಟ್ಟು ಇದೆಯಂತ ಅರ್ಜುನ ವಿಷಾದ ಯೋಗ ಅಂತ ಬಂದಿಲ್ಲಿ ಕೂತಿದ್ಯಲ್ಲ ನೀನು ಅಂತ ಹೇಳಂದ್ರು. ಯಾಕೆಂದ್ರೆ ಹಸಾದ ಅಂದ್ರೆ ಎಲ್ಲ ನಗ್ತಾ ಇರೋದು, ನೀನ್ ಯಾಕೆ ವಿಷಾದದ ಥರ ಬಂದು ಕೂತಿದ್ಯಾ? ಮನೆ ಗಂಡ ಇದ್ದಾರೆ, ಮಕ್ಳಿದ್ದಾರೆ, ಮನೆ ಇದೆ, ಓಡಾಡಕ್ ಗಾಡಿ ಇದೆ, ಕೆಲಸಕ್ಕೆ ವೃತ್ತಿ ಇದೆ, ಇನ್ನೇನು ನಿಂದು ವಿಷಾದ ಯೋಗ? ಭಗವದ್ಗೀತೆಯಲ್ಲಿ ಪ್ರಥಮ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ ಅಂತ. ಜೀವನದಲ್ಲಿ ಹಸಾದದಲ್ಲಿರ್ಬೇಕು ಅಂದ್ರೆ ನಗ್ನಗ್ತಾ ಇರ್ಬೇಕಾಗಿರೋಳು ಅರ್ಜುನ ವಿಷಾದ ಯೋಗ ಅಂತ ಯಾಕೆ ಬಂದ್ ಕೂತಿದ್ಯಾ ಇಲ್ಲಿ ನೀನು ಅಂತ ಹೇಳೋರು. ನಾನು ಹಂಗಂತ ಅಲ್ಲ ಮಾಮ, ಭಗವದ್ಗೀತೆ ಕೃಷ್ಣ ಹೇಳಿರೋದು ಪುಣ್ಯ ಅಲ್ವಾ ಮಾಮ? ನಮ್ಮ ಜೀವನಕ್ಕೆ ಭಗವದ್ಗೀತೆ ಹೇಳ್ತಾ ಇದೀವಿ ಅಂದ್ರೆ ನಮ್ಮ ಪುಣ್ಯ ಮಾಮ, ಸ್ವರ್ಗಕ್ಕೆ ಹೋಗಿ ಸೇರ್ಕೊಳ್ತೀವಿ ಮಾಮ, ಹಂಗೆ ಹಿಂಗೆ ಅಂತೆಲ್ಲ ನಾನು ಆಧ್ಯಾತ್ಮ ಡೈಲಾಗ್ಗಳನ್ನ ಕೊಟ್ಟೆ. ಅವ್ರು ಹಿಂಗೆ ತಲೆ ಚಚ್ಕೊಂಡು, ಸರಿ ನಾನು ನಿಮ್ಮ ಮನೆಗೆ ಬರಬೇಕು ಅಂದರು. ಒಂದೇ ಸಲ ನಂಗೆ ಆಶ್ಚರ್ಯ ಆಯಿತು. ಮಾಮ ನೀವು ನಮ್ಮನೆಗೆ ಬರ್ತೀರಾ ಅಂದೆ. ಯಾಕೆ ಅಂದರೆ ಒಂದು ದೇವಸ್ಥಾನದ ಅರ್ಚಕರು, ಜೊತೆಗೆ ಅತ್ಯಂತ ಉತ್ಕೃಷ್ಟ ಸ್ಥಾನದಲ್ಲಿರುವಂಥವ್ರು, ಒಂದು TV ಆರ್ಟಿಸ್ಟು, ಅದಾಗಲೇ ಕರ್ನಾಟಕದಾದ್ಯಂತ ಒಳ್ಳೆ ಹೆಸರು ಮಾಡಿರುವಂಥ ವ್ಯಕ್ತಿತ್ವದಲ್ಲೂ ಕೂಡ ಮೇರು ಪಂಕ್ತಿಯಲ್ಲಿರುವಂಥವ್ರು. ನಾನು ಯಾರೂ ಗೊತ್ತಿಲ್ಲ. ಹೀಸ್ ಫಸ್ಟ್ ನನ್ನ ಅವ್ರಿಗೆ ಪರಿಚಯ ಇರೋದು. ನನಗೆ ಅವ್ರ ಪರಿಚಯ ಇದೆ, ಅವ್ರಿಗೆ ನನ್ನ ಪರಿಚಯ ಇಲ್ಲ. ಯಾರು ಏನು ಗೊತ್ತಿಲ್ಲ, ನಿಮ್ಮ ಮನೆಗೆ ಬರಬೇಕು ಅಂದರೆ ನಂಗೊಂದು ರೀತಿ ಆಶ್ಚರ್ಯ ಆಯಿತು. ಹೌದಾ ಮಾಮ, ಮನೆಗೆ ಬರ್ತೀರಾ ನಮ್ಮ ಮನೆಗೆ? ಹೌದು ಪುಟ್ಟ, ಯಾಕೆ? ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಮನೇಲಿ ರೊಟ್ಟಿ ತಿನ್ಬೇಕು ನಾನು ಅಂದರು. ಹಾಂ, ಭಟ್ರು, ದೇವಸ್ಥಾನದ ಅರ್ಚಕರು, ಯಾರಂತ ಗೊತ್ತಿಲ್ಲ. ಅವ್ರು ಹೊರಗಡೆಯಿಂದ ಅರ್ಚಕರು ಬಂದಂಥವ್ರು ಹಾಲು ಕುಡಿಯೋದೇ ಕಷ್ಟ ನಮ್ಮ ಮನೆ, ಬೇರೆ ಮನೆಗಳಲ್ಲಿ ಸಾಮಾನ್ಯ ಕೆಲವ್ರದ್ದು ಊಟದ ಪದ್ಧತಿ ಅಂತಿರುತ್ತೆ. ಅರ್ಚಕರಿಗೆ ಅವ್ರದ್ದು ಊಟದ ಪದ್ಧತಿ, ಅದು ತಪ್ಪು ಸರಿ ಅಂತಲ್ಲ, ಅದು ಅವ್ರು ಪಾಲಿಸ್ಕೊಂಡು ಬಂದಿರುವಂಥ ಆಚರಣೆ, ಅದಕ್ಕೆ ನಾವು ಗೌರವಿಸ್ಬೇಕು. ಇವರು ಅರ್ಚಕರಾಗಿ ಯಾರ್ದೋ ಮನೆಗೆ ಬಂದು ರೊಟ್ಟಿ ತಿಂತೀನಿ ಅಂತಾರಲ್ಲ, ಹೆಂಗಪ್ಪ ಸಾಧ್ಯ? ಹಿಂಗೂ ಇರ್ತಾರ ಜನ ಅನ್ನಂಗೆ ಅನ್ನಿಸ್ಬಿಡ್ತು. ರೊಟ್ಟಿ ತಿಂತೀರಾ ಮಾಮ ಅಂದೆ. ಹ್ಞೂ, ನಾಳೆ ಬರ್ತೀನಿ, ರೊಟ್ಟಿ ತಿಂತೀನಿ ನಿಮ್ಮ ಮನೆಗೆ ಬಂದು ಅಂದರು. ನನಗೆ ಅಲ್ಲಿಂದ ಕುತೂಹಲ ಮೂಡ್ತು. ಇವ್ರು ಸಾಮಾನ್ಯ ಅಲ್ಲ, ಎಷ್ಟು ಎಲ್ಲರನ್ನೂ ಸಮಾನ ಭಾವದಲ್ಲಿ ಕಾಣ್ತಾ ಇದ್ದಾರೆ, ಎಷ್ಟು ಗೊತ್ತಿಲ್ದಿರೋ ಅಂಥವ್ರಿಗೆ ಕೂಡ ಎಷ್ಟು ಪ್ರೀತಿಯನ್ನು ಬೊಗ್ಸೆ ಎತ್ತು ಹಂಚ್ತಾ ಇದ್ದಾರೆ. ಇಷ್ಟು ಪ್ರೀತಿ ನಾನು ಯಾರಿಂದಲೂ ಕಂಡೇ ಇಲ್ವಲ್ಲ. ಗೊತ್ತಾದ ಮೇಲೆ ಪ್ರೀತಿ ಹಂಚ್ಕೊಳ್ಳೋದು ಬೇರೆ, ಗೊತ್ತಿಲ್ಲದೆ ಪ್ರೀತಿ ಹಂಚ್ಕೊಳ್ಳೋದು ಅಂತಂದರೆ ಹೀಸ್ ಸಮಥಿಂಗ್ ಅಮೇಝಿಂಗ್ ಅಂತ ಹೇಳಿ ಅನ್ನಿಸ್ತು. ಸರಿ ಮಾಮ, ನಾಳೆ ಹಂಗಾರೆ ನಾನು ಚಿತ್ರಾನ್ನ ಮಾಡ್ಕೊಂಡು ಬರ್ತೀನಿ, ತಿಂತೀರಾ ಅಂತಂದೆ. ರೊಟ್ಟಿನೇ ಬೇಕು ಅಂದ್ರೆ ಅವ್ರ ಮನೆಗೆ ಬರ್ತಾರಾ ಅಂದ್ರೆ ಗೊತ್ತಿರ್ಲಿಲ್ವಲ್ಲ, ನಂಗೊಂದು ಪರೀಕ್ಷೆ, ಟೆಸ್ಟ್ ಮಾಡ್ಬೇಕಲ್ಲ. ಶಿಷ್ಯ ಗುರುನ್ ಫಸ್ಟ್ ಟೆಸ್ಟ್ ಮಾಡ್ತಾನಂತೆ. ಹೌದಾ? ಕರೆಕ್ಟ್, ಗುರುನ್ ಟೆಸ್ಟ್ ಮಾಡ್ತಾರಂತೆ. ಸ್ವಾಮಿ ವಿವೇಕಾನಂದ ಕೂಡ ಮಾಡಿದ್ದು ಅದೇ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನ ಅದಕ್ಕೋಸ್ಕರನೇ ಪ್ರಶ್ನೆ ಕೇಳಿದ್ದು, ದೇವರಿದ್ದಾನ ಅಂತ ಹೇಳಿ, ಟೆಸ್ಟಿಂಗಿಗೋಸ್ಕರನೇ. ಗುರು ಟೆಸ್ಟಲ್ಲಿ ಪಾಸ್ ಆದ್ಮೇಲೆ ಇವ್ರು ಪೂರ್ಣವಾಗಿ ಒಪ್ಪಿಸ್ಕೊಂಡ್ಬಿಡ್ತಾರೆ, ಗುರುಗಳಿಗೆ ಅರ್ಪಿಸ್ಕೊಳ್ತಾರೆ ಎಲ್ಲ ಸಮರ್ಪಣೆ. ಹಾಗೆ ನಾನು ಇವ್ರಿಗೆ ಟೆಸ್ಟ್ ಮಾಡಬೇಕು ಅಂತ ಮನ್ಸ್ಕನ್ನಿಸ್ತು. ಅಂತ ಕೇಳಿದೆ, ಮಾಮ ಚಿತ್ರಾನ್ನ ತಿಂತೀರಾ ನಾಳೆ? ಮಾಡ್ಕೊ ಬರ್ತೀನಿ ಅಂದೆ. ಮಾಡ್ಕೊಬಾ, ಆರಾಮಾಗಿ ಮಾಡ್ಕೊಬಾ, ಜೊತೆಗೆ ಮೊಸರನ್ನ ತಗೊಂಬಾ ಅಂತಂದ್ರು. ನಾನು ಸರಿ ಮರುದಿನ ಬೆಳಿಗ್ಗೆನೇ ಚಿತ್ರಾನ್ನ ಮೊಸರನ್ನ ಮಾಡ್ಕೊಂಡು ತಗೊಂಡು ಹಿರೇಮಗಳೂರಿಗೆ ಹೋದೆ. ಮಾಮ ಕೂತಿದ್ರು, ಅವ್ರಿಗೆ ಆಶ್ಚರ್ಯ ಆಯಿತು. ಪುಟ್ಟಿ ಬಂದ್ಬಿಟ್ಯಾ ಇಷ್ಟು ಬೇಗ? ಬಾ ಬಾ ಅಂತ ಹೇಳಿ ಬಾಕ್ಸ್ ತಗೊಂಡು ಹೋಗಿದ್ದನ್ನ ತಟ್ಟೆ ತೊಗೊಂಡು ಬಂದು ಅದಕ್ಕೆ ಚಿತ್ರಾನ್ನ ಮೊಸರನ್ನ ಎಲ್ಲ ಹಾಕ್ಕೊಂಡು ತಿನ್ನಕ್ಕೆ ಕೂತ್ಕೊಳ್ಳೋಕೆ ಶುರು ಮಾಡಿದ್ರು.
ನನಗೆ ಫುಲ್ಲು ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ಹೋಗ್ಬಿಟ್ರಲ್ಲ, ಎಷ್ಟು ಆರಾಮಾಗಿ ಊಟ ಮಾಡ್ತಿದಾರಲ್ಲ, ಎಷ್ಟು ಚೆನ್ನಾಗಿ ಎಲ್ಲರ ಜೊತೆಗೆ ಹೊಂದ್ಕೊತಾರೆ, ಅರ್ಚಕರಾಗಿ ಇಷ್ಟು ದೊಡ್ಡ ಮೇರು ವ್ಯಕ್ತಿತ್ವದವರಾಗಿ, ಫೇಮಸ್ ಪರ್ಸನಾಲಿಟಿ, ಸಿಂಪ್ಲಿಸಿಟಿ. ಆಮೇಲೆ ಅವಾಗೆಲ್ಲ ಟಿವಿಲಿ ಬರ್ತಿರೋರು ಅಂತಂದ್ರೆ ಅವರು ನಾವು ನೋಡೋವಾದ ಇದೇ ಬೇರೆ, ಯೂಟ್ಯೂಬ್ ಫೇಸ್ಬುಕ್ ಅವೆಲ್ಲ ಇರ್ಲಿಲ್ಲ. ಟಿವಿಲಿ ಬರ್ತಿರೋರು ಅಂತಂದ್ರೆ ಗ್ರೇಟ್ ಫೀಲು, ಅಯ್ಯೋ ಇಷ್ಟೊಂದು ಸಿಂಪಲ್ಲ ಇವರು ಅಂತೇಳಿ ಅನ್ನಿಸ್ಬಿಡ್ತು. ಅಲ್ಲಿಂದ ನನಗೆ ಅವ್ರ ಮೇಲೆ ಒಂದು ಕುತೂಹಲ ಶುರುವಾಯಿತು. ಅವರಿಗೆ ಇದೆಂತ ಇಷ್ಟು ಚಿಕ್ಕ ಹುಡುಗಿ ಆಗಲೇ ಭಗವದ್ಗೀತೆ ಅನ್ನತ್ತೆ, ಅಧ್ಯಾತ್ಮ ಅನ್ನತ್ತೆ, ಇಷ್ಟು ಆಸಕ್ತಿ ಇದೆ, ಇಷ್ಟೊಂದು ಇಂಟ್ರೆಸ್ಟ್ ತೋರಿಸುತ್ತಲ್ಲ ಈ ಹುಡುಗಿ, ಏನೋ ಈ ಹುಡುಗಿ ಒಳಗಡೆ ಒಂದು ಇನ್ಸ್ಪಿರೇಷನ್ ಇದೆ, ಒಂದು ತಿಳಿದುಕೊಳ್ಬೇಕು, ಕಲ್ತ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಇದೆ, ಜ್ಞಾನದ ಹಸಿವಿದೆ ಅನ್ನೋ ಕುತೂಹಲ ಅವರಲ್ಲಿ ಬೆಳೀತು. ಆ ಬಾಂಡಿಂಗು ಪ್ರತಿ ಸಲ ಯಾವಾಗೆಲ್ಲ ನನಗೆ ಸಮಯ ಸಿಗುತ್ತೋ ಅವಾಗೆಲ್ಲ ಹೋಗ್ತಿದ್ದೆ, ಹಿರೇಮಗಳೂರಿನಲ್ಲಿ ಕೂತ್ಕೊಂಡು ಮಾಮನ ಜೊತೆಗೆ ಮಾತಾಡ್ತಿದ್ದೆ. ಅವ್ರು ಯಾವತ್ತೇ ಹೋದರೂ ಕೂಡ ಕೂತ್ಕೊಂಡು ಮಾತಾಡೋದಕ್ಕೆ ಬೇಸರ ಮಾಡ್ಕೊಂಡಿದ್ದೇ ಇಲ್ಲ. ಅವ್ರು ಯಾವಾಗ ಬೇಸರ ಮಾಡ್ಕೊಳ್ತಿದ್ರು ಅಂತಂದರೆ ನಾವು ಅಲ್ಲಿಂದ ವಾಪಸ್ ಹೊರಟ್ಬಿಟ್ರಾ ಅನ್ನೋ ಹಾಗೆ ಬೇಸರ ಮಾಡ್ಕೊಳ್ತಿದ್ರು. ಇರೋ ಅಷ್ಟು ಸಮಯದಲ್ಲೂ ಅವ್ರದ್ದು ಏನೆಲ್ಲ ಜ್ಞಾನ ಇದೆ, ಅವರೆಲ್ಲ ಏನೆಲ್ಲ ಓದಿದ್ದಾರೆ ಎಲ್ಲದನ್ನೂ ಹಂಚ್ಕೊಳ್ತಾ ಇದ್ರು. ಈ ಕಾವ್ಯ ಭಾಗ, ಕವಿತೆ ಭಾಗ, ಮುದ್ದುರಾಮ, ಎಷ್ಟೋ ಹೇಳೋದು ಇನ್ಫೈನೈಟ್ ಅಂತಾರಲ್ಲ, ಇನ್ಫ್ಯಾಕ್ಟ್ ನಾನು ಒಂದು ಶೇರ್ ಮಾಡ್ಬೇಕಂದ್ರೆ ನಾಗಶ್ರೀ ತ್ಯಾಗರಾಜ್ ಅಂತ ಹೆಸರು ನಮಗೆ ಬೆಳ್ಳೆ ದನಿಯಲ್ಲಿ ಜನಮಿತ್ರದಲ್ಲಿ ಬರ್ತಾ ಇತ್ತು, ನೋಡಿದ್ವಿ. ಬಟ್ ನನಗೆ ಪರಿಚಯ ಆಗಿದ್ದು ಹೀಗೆ ಕಣ್ಣನ್ ಮಾಮ ಅವ್ರನ್ನ ಭೇಟಿ ಆಗಕ್ ಹೋದಾಗ ಅವ್ರು ಒಂದಿನ ಬಂದಿದ್ರು, ಅಲ್ಲಿ ನಾವು ದೋಸೆ ಎಲ್ಲ ಉಯ್ದಿ, ಕಾಫಿ ಎಲ್ಲ ಕುಡ್ದಿ. ಹೌದು, ಇಲ್ಲಿ ನಾಗಶ್ರೀ ತ್ಯಾಗರಾಜ್ ಅಂದಾಗ ನಾನು ಅದೊಂದು ಸಂದರ್ಭ ಹೇಳಬೇಕು. ಮುಂಚೆ ನಾನು ಕಾಲೇಜ್ ಸಮಯದಲ್ಲಿದ್ದಾಗ ಕಣ್ಣನ್ ಮಾಮನ್ ಭೇಟಿಗೆಲ್ಲ ಮುಂಚೆನೂ ನನಗೊಂಥರ ಸ್ತ್ರೀವಾದಿ, ನಾವ್ಯಾಗ ಗಂಡನ ಹೆಸರು ಜೊತೆಗೆ ಇಟ್ಕೋಬೇಕು, ಗಂಡ ಏನ್ ನನ್ನ ಹೆಸರನ್ನ ಜೊತೆಗೆ ಇಟ್ಕೊಳ್ತಾರ ಅನ್ನೋ ತರ ಆಟಿಟ್ಯೂಡು. ಯಾವಾಗ್ಲೂ ನಾಗಶ್ರೀ ಎನ್ ಎಲ್ಲೇ ಕೇಳಿದ್ರು ನಾಗಶ್ರೀ ಎನ್ ಅಂತ ಮಾತ್ರ ಹೆಸರು ಕೊಡ್ತಾ ಇದ್ದೆ. ಆದ್ರೆ ಯಾವಾಗ ಕಣ್ಣನ್ ಮಾಮನ್ ಜೊತೆಗಿನ ಒಂದು ಒಡನಾಟ ಶುರುವಾಯ್ತು, ಅವಾಗ ಒಂದು ಮಾತು ಅವ್ರು ತಿಳಿ ಹೇಳ್ತಾ ಬಂದ್ರು, ಪುಟ್ಟಮ್ಮ ಇದು ನಿನಗೋಸ್ಕರ ಅಲ್ಲ, ಇದು ಸಮಾಜಕ್ಕೋಸ್ಕರ. ಸಮಾಜದಲ್ಲಿ ಸೌಖ್ಯವಾಗಿರ್ಬೇಕು ಅಂತಂದಾಗ ನೀನು ಈ ಹೆಸರನ್ನ ಇಟ್ಕೊಳ್ಬೇಕು. ನಿನಗೆ ನನ್ನ ಮೇಲಿನ ವಿಶ್ವಾಸ, ನೀನು ನನ್ನ ಗುರು ಅಂತೇಳಿ ನೀನು ಸ್ವೀಕಾರ ಮಾಡೋದಾದ್ರೆ ನಾಗಶ್ರೀ ತ್ಯಾಗರಾಜ್ ಅಂತಲೇ ಕೊಡ್ಬೇಕು. ನಾನಂತೂ ಎಲ್ಲೇ ಹೋಗುವಾಗ ಕಾರ್ಡಲ್ಲಿ ಇನ್ವಿಟೇಷನಲ್ಲಿ ನಿಮ್ಮ ಹೆಸರು ಬರಬೇಕು ಅಂದರೆ ನಿನ್ನ ಹೆಸರು ನಾಗಶ್ರೀ ತ್ಯಾಗರಾಜ್ ಅಂತಲೇ ಇರಬೇಕು ಅಂತ ಹೇಳಿ ಮಾಮ ನನಗೆ ಪರಿವರ್ತನೆ ಮಾಡಿದ್ದು. ಅವಾಗಿಂದ ಒಂದು ಮಾತು ಏನು ಪದ್ಯಗಳು, ವಚನಗಳು, ಆಮೇಲೆ ಕಾದಂಬರಿ, ಕವಿತೆ ಇವೆಲ್ಲ ಮಾತಾಡ್ತಾ ಅದೊಂದು ಬಂದಿದ್ದು. ಅದಕ್ಕೊಂದು ಜೊತೆಗೆ ವಚನನೂ ಹೇಳಿದ್ರು, ದೈವರದಾಸಿಮಯ್ಯ ಅವ್ರ ವಚನ, ಸತಿಪತಿಗಳೊಂದಾದ ಭಕ್ತಿ ಅದು ಶಿವಂಗೆ ಹಿತವಾಗಿಪ್ಪುದು, ಸತಿಪತಿಗಳೊಂದಾಗದ ಭಕ್ತಿ ಅದು ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತೇಳಿ ದೇವರದಾಸಿಮಯ್ಯವ್ರ ವಚನ. ನೋಡಮ್ಮ, ಇಷ್ಟು ಚೆನ್ನಾಗಿ ವಚನಕಾರರು ಹೇಳಿರೋವಾಗ ಯಾಕೆ ಹಿಂಗೆ ಅವ್ರು ಸೇರಿಸ್ಕೊಳ್ತಾರೋ ಬಿಡ್ತಾರೋ, ಯಾಕೆ ನಿನ್ನ ಹೆಸರಿನ ಜೊತೆಗೆ ಅವ್ರ ಹೆಸರನ್ನ ಸೇರಿಸ್ಕೊಳ್ತಿದ್ಯಾ ಅಂದ್ರೆ ಅದು ನಿನ್ ದೊಡ್ಡತನ ಅನ್ಕೋ. ಎಸ್ ಅಲ್ವಾ, ನಿಜ ಅನ್ನಿಸ್ತು. ಮೈಂಡಲ್ಲಿ ನಾವು ಯಾವ ಥರ ತೆಕ್ಕೊಂತೀವಿ ಆ ಥರ. ಕರೆಕ್ಟ್. ಹಾಗಾಗಿ ಅವಾಗಿಂದ ನನ್ನ ಹೆಸರು ನಾಗಶ್ರೀ ತ್ಯಾಗರಾಜ್ ಆಯ್ತು. ಆ ಸಂಬಂಧ ಏನು ಮಗಳು ಮತ್ತೆ ತಂದೆ, ಇವತ್ತವರು ನಿಮ್ಮನ್ನ ಮಗಳು ಮಾನಸಪುತ್ರಿ ಅಂತಾನೆ ಎಲ್ಲಾ ಕಡೆ ಪರಿಚಯ ಮಾಡೋದು, ಅದು ಒಂದು ಕ್ಯಾಶುವಲ್ ಕಾನ್ವರ್ಸೇಷನ್ ಪ್ಲಸ್ ಭಗವದ್ಗೀತೆ ಕ್ಲಾಸಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಇಡೀ ಕರ್ನಾಟಕದಲ್ಲಿ ಹರಟೆ ಮಲ್ಲಿ ಈಗೊಂದು ಜೋಡಿ ಇದೆ ಅಂದರೆ ಅದು ಕಣ್ಣನ್ ಮಾಮ ಆ್ಯಂಡ್ ನಾಗಶ್ರೀ ತ್ಯಾಗರಾಜ್ ಅವರು. ಎಲ್ಲ ದೊಡ್ಡ ಮಹಾನ್ ವೇದಿಕೆಗಳ ಮೇಲಾಗಿರ್ಲಿ, ನೀವು ಶ್ರೀ ರಾಮಾಯಣ ದರ್ಶನಂ, ಮುದ್ದುರಾಮ, KC ಶಿವಪ್ಪ ಅವ್ರ ಜೊತೆ ಆಗಿರಲಿ, ಈ ವೇದಿಕೆಗಳ ಟೈಮಲ್ಲಿ ನೀವು ಅವ್ರ ಜೊತೆ ಯಾವ ಥರ ಅಂದರೆ ನೀವು ಜೊತೆಗೆ ಹೋದಾಗ ಅವ್ರ ಜೊತೆ ಇದ್ದಂತಹ ಅನುಭವಗಳು ಈಗಲೂ ಇದ್ದಾರೆ. ಮಾಮ ಅವರು ಈಗಲೂ ಆರೋಗ್ಯದ ಕಾರಣಗಳಿಂದ ಅವರು ಕಾರ್ಯಕ್ರಮಕ್ಕೆ ಹೋಗ್ತಿಲ್ಲ, ಆದರೆ ನೀವು ಅವ್ರ ಜೊತೆ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾರೆ ಎಷ್ಟೋ ದೊಡ್ಡ ವೇದಿಕೆ ಮೇಲೆ ಅಥವಾ ದೊಡ್ಡ ವ್ಯಕ್ತಿಗೆ ಇರುವಂತಹ ಒಂದು ವೇದಿಕೆ ಮೇಲೆ ಶ್ರೀ ರಾಮಾಯಣ ದರ್ಶನಂನ ಲೈನ್ಸ್ ಆಗಿರಲಿ, ಮುದ್ದುರಾಮನ ಕಾವ್ಯ ಆಗಿರಲಿ, ಇವೆಲ್ಲ ತೆಕ್ಕೊಂಡು ಅಷ್ಟು ಪ್ರೆಸೆಂಟೇಬಲ್ ಆಗಿ ಮಾಡ್ಬೇಕಾದ್ರೆ ನಿಮ್ಮ ಜೊತೆ ಮತ್ತೆ ಅವರು ನಿಮ್ಮ ಜೊತೆ ಯಾವ ಥರ ಇದ್ರು, ನೀವು ಯಾವ ಥರ ಕಮ್ಯುನಿಕೇಟ್ ಮಾಡ್ಕೊತ ಇದ್ರಿ? ಕನಯ್ಯ, ನಾವು ಮುಂಚೆ ರಾಮಾಯಣ ದರ್ಶನಂ ಕಾವ್ಯ ಭಾಗವನ್ನ ಹೇಳೋದಕ್ಕಿಂತ ಮುಂಚೆ ಸಾಹಿತ್ಯ, ಒಂದಷ್ಟು ಹಾಸ್ಯ, ಮುದ್ದುರಾಮನ ಪದ್ಯ ಇವುಗಳನ್ನೆಲ್ಲ ಹೇಳ್ಕೊಂಡು ಬರ್ತಾ ಇದ್ವಿ. ಅವಾಗ ಏನಾಗೋದು, ಸ್ಟಾರ್ಟಿಂಗ್ ಕಾರ್ಯಕ್ರಮಗಳಲ್ಲಿ ನಾವು ಕೂತ್ಕೊಂಡು ಮಾತಾಡ್ತಾ ಇರೋವಾಗ ನಂಗೊಂದು ಸ್ವಲ್ಪ ಬಿಗುಮಾನ, ಎಲ್ಲೋ ಒಂದ್ ಕಡೆ ಅಂಜಿಕೆ, ನಾನು ಸರಿಯಾಗಿ ಹೇಳ್ತಾ ಇದೀನೋ, ಭಯ ಫೀಲಿಂಗು. ಮಾಮ ಏನ್ ಹೇಳ್ತಾರೆ ಅದಕ್ಕಷ್ಟೇ ನಾನು ಏನ್ ಬೇಕೋ ಅದನ್ನ ಮಾತಾಡ್ತಿದ್ದೆ, ಹಂಚ್ಕೊಳ್ತಾ ಇದ್ದೆ. ಅವಾಗ ಮಾಮ ಒಂದು 2-3 ಕಾರ್ಯಕ್ರಮ ಆದಮೇಲೆ ಹೇಳಿದ್ರು, ಪುಟ್ಟಮ್ಮ ನೀನು ಅಷ್ಟೊಂದು ಹಂಚ್ಕೋಬೇಡ, ಸಹಜವಾಗಿ ಮಾತಾಡು. ನಿನಗೆ ಆ ಸಮಯಕ್ಕೆ ನಾನು ಹೇಳಿದ ಮೇಲೆ ನಿನಗೆ ಏನು ಅನಿಸುತ್ತೋ, ನಾವೀಗ ಹಿರೇಮಗಳೂರಿನಲ್ಲಿ ಕುಟೀರದಲ್ಲಿ ಕುತ್ಕೊಂಡು ನಾವಿಬ್ರು ಹೇಗೆ ಮಾತಾಡ್ತೀವೋ ಹಾಗೆ ಮಾತಾಡೋ. ನೀನು ಅದನ್ನ ಕುಟೀರ ಅಂತಾನೆ ಅನ್ಕೋ.
ನಾವು ಅಲ್ಲೇ ಕುತ್ಕೊಂಡು ದೇವಸ್ಥಾನದ ಅಂಗಳದಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀವಿ ಅಂತಾನೆ ಮಾತಾಡು, ಸಹಜವಾಗಿ ಮಾತಾಡು, ಏನು ಭಯ ಪಡಬೇಡ. ನೀನು ಏನಾದರೂ ಮಾತಾಡೋಕೆ ಗೊತ್ತಾಗ್ಲಿಲ್ಲ ಅಂದರೆ ಏನು ಅನ್ಸುತ್ತೋ ನೀನು ಮಾತಾಡು, ನಾನು ಅದಕ್ಕೆ ಪೂರಕವಾಗಿ ನಾನು ಲಿಂಕ್ ಕೊಟ್ಕೊಂಡು ನಾನು ಮಾತಾಡ್ತೀನಿ ಅನ್ನೋರು. ಆ ಒಂದು ಮೋಟಿವೇಶನ್ನು, ಆ ಒಂದು ಪ್ರೋತ್ಸಾಹ, ಹೌದಾ ಮಾಮ ಹಾಗೆ ಮಾಡ್ಲಾ, ಮಾತಾಡೋ, ನನಗೇನಾದ್ರು ನಾನು ಮಾಮ ದೊಡ್ಡವರು, ಅವ್ರಿಗೆ ಏನಾದ್ರು ಹೇಳಕ್ಕಾಗತ್ತಾ ಅಂತೇಳಿ ಅಂತ ಅನ್ಕೊಂತಾ ಇದ್ದಾಗ ಅವರೇ ಹೇಳೋರು, ಪುಟ್ಟಮ್ಮ ನೀನು ಅದಕ್ಕೆ ಹಂಚ್ಕೋಬೇಡ, ಮಾಮ ನೀವು ಪೂಜಾರರು, ನೀವು ಭಟ್ರು, ಹಂಗೆಲ್ಲ ಮಾಡ್ಬೋದು, ನಾವ್ ಹಂಗ್ ಮಾಡಕ್ಕಾಗತ್ತ, ಕಿಚಾಯಿಸು ನನಗೆ ವೇದಿಕೆ ಮೇಲೆನೆ, ಕುಟ್ಕೋ ನನಗೆ ವೇದಿಕೆ ಮೇಲೆ ಕುಟ್ಕೋ. ಅವನ್ ಸ್ವಾತಂತ್ರ್ಯ ಕೊಟ್ರು ನನಗೆ, ವೇದಿಕೆ ಮೇಲೂ ನೀನ್ ನನಗೆ ಜಬರ್ದಸ್ತ್ ಮಾಡ್ಬೋದು, ವೇದಿಕೆ ಮೇಲೂ ನೀನ್ ನನಗೆ ಕುಟುಕಬಹುದು ಅನ್ನೋ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ರಿಂದ ನಮ್ಮ ಮಾತುಗಳು ಸಹಜವಾಗಿ ಬರ್ತಾ ಹೋಯ್ತು. ಆ ಸಹಜತೆಯ ಮಾತು ಜನಗಳಿಗೆ ಇಷ್ಟ ಆಗ್ತಾ ಹೋಯ್ತು. ಈಗ ಅವರ ಜುಗಲ್ಬಂದಿ ಅನ್ನೋದು ತುಂಬಾ ಫೇಮಸ್. ಜುಗಲ್ಬಂದಿ, ಸಾಹಿತ್ಯ ಜುಗಲ್ಬಂದಿ, ಈಗ ಸಂಗೀತ ಜುಗಲ್ಬಂದಿ ಇದೆ, ನೃತ್ಯ ಜುಗಲ್ಬಂದಿ ಇದೆ. ಇದೊಂದು ರೀತಿ ಸಾಹಿತ್ಯದ ಜುಗಲ್ಬಂದಿ ಕಣ್ಣನ್ ಮಾಮನೆ ಹೊಸ ಪರಿಕಲ್ಪನೆ ಕೊಟ್ಟು ಆ ಜುಗಲ್ಬಂದಿ ಇವತ್ತಿಗೂ ನಾನು ನೆನಪು ಮಾಡ್ಕೊಳ್ತೀನಿ ಕನ್ನಯ್ಯ. ಮೊದಲ ಜುಗಲ್ಬಂದಿ ಆರಂಭ ಆಗಿದ್ದು ದೀಪಕ್ ದೊಡ್ಡಯ್ಯ ಅವ್ರ ಮನೆಯಲ್ಲಿ. ಅವ್ರು ಬಂದಾಗ ಕಣ್ಣಮಾಮ ಕೇಳ್ತಾರೆ, ಒಂದ್ ಕಾರ್ಯಕ್ರಮ ಮಾಡ್ಬೇಕಲ್ಲಪ್ಪ ದೀಪಕ್. ಅದಕ್ಕೇನ್ ಮಾಮ ಮಾಡೋಣ ಅಂತಂತಾರೆ. ನಾನು ಪುಟ್ಟಿ ಜುಗಲ್ಬಂದಿ ಮಾಡ್ತೀವಪ್ಪ, ನೀನ್ ಎಲ್ಲಾರನ್ನೂ ಸೇರ್ಸು ಅಂದಾಗ ಒಂದೇ ಮನ್ಸು ಕನ್ನಯ್ಯ, ವಿತೌಟ್ ಸಿಂಗಲ್ ವರ್ಡ್, ಆಯ್ತು ಮಾಮ ಮಾಡೋಣ ಅಂತೇಳಿ ಒಂದು 30 ಜನನ ಸೇರಿಸಿ ಅವರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ನಮ್ಮ ಕಾರ್ಯಕ್ರಮವನ್ನು ನಡೆಸಿದ್ರು. ದಟ್ ವಾಸ್ ದ ಫಸ್ಟ್ ಸ್ಟೇಜ್ ವೇರ್ ವಿ ಡನ್ ದ ಜುಗಲ್ಬಂದಿ ವಿತ್ ಕಣ್ಣನ್ ಮಾಮ ಆ್ಯಂಡ್ ಮೈಸೆಲ್ಫ್. ಅಲ್ಲಿಂದ ಶುರುವಾಯಿತು ಜುಗಲ್ಬಂದಿ. ಇವತ್ತಿಗೆ ಜನ ನನ್ನ ಹೆಸರನ್ನೇ ಮರ್ತು ಬಿಟ್ಟಿದ್ದಾರೆ. ನಾಗಶ್ರೀ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಪುಟ್ಟಮ್ಮ ಅಂದ್ರೆ ಗೊತ್ತಾಗ್ತಾರೆ. ಆ ಮೂಲಕ ಇವತ್ತಿಗೂ ಸಂಸ್ಕಾರ ಭಾರತಿ ಅಂತ ಇದೆ ತಿಪ್ಟೂರ್ನಲ್ಲಿ, ಅವರೆಲ್ಲ ಇವತ್ತಿಗೂ ನನ್ನನ್ನ ಪುಟ್ಟಮ್ಮ ಅಂತಾನೆ ಕರೆಯೋದು. ಹರಟೆಯಲ್ಲಿ ಇರುವಂತ ಪ್ರಾಣೇಶ್ ಸರ್ ಇರ್ಬೋದು, ಮಹಮನಿ ಸರ್ ಇರ್ಬೋದು, ಅವರೆಲ್ಲರೂ ಕೂಡ ಅಷ್ಟೇ. ನಾಗಶ್ರೀ ಅಂತ ಹೇಳಿದ್ರೆ ಅವ್ರಿಗೆ ಬರೋದೇ ಇಲ್ಲ ಬಾಯಿಗೆ. ಪುಟ್ಟಮ್ಮ ಊಟ ಆಯ್ತಾ, ಪ್ರಾಣೇಶ್ ಸರ್ನು ಪುಟ್ಟಮ್ಮ ತಿಂಡಿ ತಿಂದಿಯಮ್ಮ ಅಂತಾರೆ ಪ್ರಾಣೇಶ್ ಸರ್ ಕೂಡ. ಹಾಗಾಗಿ ನನ್ನ ಹೆಸರೇ ಒಂಥರ ಮರ್ತೋದಂಗೆ ಆಗ್ಬಿಟ್ಟಿದೆ ಸಾಂಸ್ಕೃತಿಕವಾಗಿ. ಹಾಗಾಗಿ ಆ ಜುಗಲ್ಬಂದಿ ಅಲ್ಲಿಂದ ಆರಂಭ ಆಗಿ ಮುಂದುವರ್ಕೊಂಡು ಇವತ್ತಿಗೂ ಕಣ್ಣನ್ ಮಾಮನ್ಗೆ ಕಾರ್ಯಕ್ರಮಕ್ಕೆ ಕರೆದ್ರೆ ಸರ್ ಪುಟ್ಟಮ್ಮನ್ನು ಕರ್ಕೊಂಡು ಬನ್ನಿ ಅಂತ ಹೇಳೋ ಅಂತ ಮಟ್ಟಕ್ಕೆ ಇವತ್ತು ಆ ಸಾಂಸ್ಕೃತಿಕ ಕಾರ್ಯಕ್ಷೇತ್ರದ್ದು ಬಂದಿದೆ. ಮುಂಚೆ ಹಲವಾರು ನೆಗೆಟಿವ್ ಮಾತುಗಳೆಲ್ಲ ಬಂತು, ಆದ್ರೆ ಅವತ್ತು ನೆನಪಿಗೆ ಬೇಡ, ಯಾವತ್ತೂ ಕೂಡ ನಾವು ಒಳ್ಳೆದನ್ನೇ ಇಟ್ಕೊಂಡು ಮುಂದುವರಿಬೇಕಂತೆ. ಪಾಸಿಟಿವ್, ಬಿ ಪಾಸಿಟಿವ್ ಅಂತೇಳಿ ಆ ಪಾಸಿಟಿವ್ ವೈಬ್ಸ್ ನಮ್ಮನ್ನು ಹಾಗೆ ಪಾಸಿಟಿವ್ ಆಗೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಹೇಳ್ತಾರಲ್ಲ, ಛಲಬೇಕು ಶರಣಂಗೆ, ಛಲಬೇಕು ಶರಣಂಗೆ ಅಂತೇಳಿ. ಆ ಛಲ ಆ ಯಶಸ್ಸಿನ ಹಾದಿಯ ಮೂಲಕ ಮುಂದುವರಿಸ್ಕೊಂಡು ಹೋಗ್ತಾನೇ ಇದೆ, ಅದು ನಡೀತಾನೆ ಇದೆ. ಒಂದನ್ನ ನೆನ್ಪು ಮಾಡ್ಕೋಬೇಕು, ರಾಮಾಯಣ ದರ್ಶನಂ ನೀ ಕೇಳಿದ್ಯಾ ಅಲ್ವಾ? ರಾಮಾಯಣ ದರ್ಶನಂ ನಮ್ಮಲ್ಲಿ ಹೇಗೆ ಆವಿರ್ಭವಿಸ್ಕೊಳ್ತು ನನ್ನಲ್ಲಿ ಅಂತಂದ್ರೆ, ಒಂದ್ ದಿವಸ ಕಣ್ಣನ್ ಮಾಮ ನಮ್ಮ ಮನೆಗೆ ಬಂದಿದ್ರು. ಡೈನಿಂಗ್ ಹಾಲ್ನಲ್ಲಿ ಕೂತಿದ್ರು. ಅವ್ರಿಗೆ ಕಾಫಿ ಕೊಟ್ಟಿದ್ದೆ, ತಿಂಡಿ ತಿಂದು ಕಾಫಿ ಕೊಟ್ಟಿದ್ದೆ, ಕಾಫಿ ಕುಡಿದು ಕೂತಿದ್ರು. ನಾನು ಈ ಕಡೆಗೇನೋ ಓಡಾಡ್ತಾ ಇದ್ದೆ. ಕರ್ಕೊಂಡು ಬಂದು ಪುಟ್ಟಮ್ಮ ಬಾಯಿಲಿ ಅಂದ್ರು. ನಾನು ಹೋಗಿ ಪಕ್ಕದ ಕುರ್ಚಿನಲ್ಲಿ ಕೂತೆ. ತಗೋ ಇದೊಂದು ವಾಕ್ಯ ಓದು ಅಂತಂದ್ರು. ನಾನು ಈ ಮಕ್ಳುಗಳು, ವಿದ್ಯಾರ್ಥಿಗಳು ಪಠ್ಯ ಪುಸ್ತಕ ಓದ್ತಾರಲ್ಲ, ರಾಮನು ಕಾಡಿಗೆ ಹೋದನು, ಅವನು ಅಲ್ಲಿ ಬೇಟೆಯನ್ನು ಹುಡುಕಿದನು, ನಾನು ಇತಿಹಾಸ ಮಲ್ತೋ ಬರೀ ಕಥೆಯಲ್ತೋ, ಕಥೆ ತಾನ್ ನಿಮಿತ್ತ ಮಾತ್ರ ಅಂತ ಓದ್ತಾ ಇದ್ದೆ. ಪುಟ್ಟಮ್ಮ, ಇದು ಕಾವ್ಯ. ಕಾವ್ಯದ ರಸಾಸ್ವಾದನೆ ಕೇಳೋರನ್ನಲ್ಲಿ ಬರಬೇಕು ಅಂತಂದ್ರೆ ಅದನ್ನ ನೀನು ಮೊದಲು ಅನುಭವಿಸ್ಬೇಕು ಅಂತಂದ್ರೆ ನೀನು ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡಿದೀಯಾ ಅಂತಂದ್ರೆ ಅದನ್ನ ನಿನ್ನ ಜ್ಞಾನಕ್ಕೆ ಏರಿಸ್ಕೊಳ್ಬೇಕು. ಅದಕ್ಕೊಂದು ಸಂಸ್ಕೃತ ಸುಭಾಷಿತ ಇದೆ, ಪುಸ್ತಕೆ ನಿಹಿತಾ ವಿದ್ಯಾ ಮಸ್ತಕೆ ವಿಹಿತಾ ಭವೇತ್, ಹಸ್ತಕೆ ಪುನರಾಗತ್ಯ ಲೋಕಕ್ಷೇಮಂಚ ಸಾಧಯೇತ್ ಅಂತೇಳಿ. ಪುಸ್ತಕದಲ್ಲಿರುವಂತಹ ವಿದ್ಯೆಯನ್ನ ಮಸ್ತಕಕ್ಕೇರಿಸ್ಕೊಳ್ಬೇಕು, ಮಸ್ತಕದಿಂದ ಪುನಃ ನೀನು ಹಸ್ತಕ್ಕೆ ತಗೊಂಡು ಆ ಹಸ್ತದ ಮೂಲಕ ಲೋಕಕ್ಷೇಮಕ್ಕೆ ನೀನು ಅದನ್ನು ವಿನಿಯೋಗಿಸ್ಬೇಕು ಅಂತ ಹೇಳುತ್ತೆ. ಅವ್ರು ಹೇಳಿದಿಷ್ಟೇ, ಇದು ಹೀಗಿರುತ್ತೆ. ಹಾಗಾಗಿ ನೀನು ಪುಸ್ತಕದ ಜ್ಞಾನವನ್ನ ಆಳವಾಗಿ ಅನುಭವಿಸಿ ನೀನು ರಸಾಸ್ವಾದನೆಯನ್ನು ತಗೊಳ್ಬೇಕು. ಆ ಮೂಲಕ ನೀನು ಕೇಳೋರ್ನಲ್ಲಿ ಆ ರಸಾಸ್ವಾದನೆಯನ್ನ ಉತ್ಪತ್ತಿ ಮಾಡಬೇಕು. ಹಂಗಲ್ಲ ಓದೋದು. ನೋಡೋ, ಇತಿಹಾಸ ಮಲ್ತು ಬರೀ ಕಥೆಯಲ್ತು, ಆ ಪ್ರತಿ ಅಕ್ಷರಕ್ಕೆ ಒಂದು ಅರ್ಥ ಕೊಡಬೇಕು ಪುಟ್ಟಮ್ಮ, ಅದಕ್ಕೊಂದು ಪಿಚ್ ಕೊಡಬೇಕು. ಆ ಪಿಚ್ ಯಾವ ಪದಕ್ಕೆ ಯಾವ ನೀನು ಅದನ್ನು ಅರ್ಥೈಸ್ಕೊಂಡಾಗ ಆ ಪದಕ್ಕೆ ನೀನು ಅದು ಪಿಚ್ ಕೊಡ್ಲಿಕ್ಕೆ ಸಾಧ್ಯ. ಎಲ್ಲಿ ಪಾಸ್ ಮಾಡಬೇಕು, ಎಲ್ಲಿ ಉದ್ದ ವಾಕ್ಯ ತಗೊಳ್ಬೇಕು, ರೈಸ್ ಮಾಡಬೇಕು, ಅದನ್ನೆಲ್ಲ ಮೊದಲು ವಾಕ್ಯ ಅವ್ರು ಹೇಳ್ಕೊಟ್ಟಿದ್ದು ಅಲ್ಲಿಂದ ನನಗೆ ಹುಟ್ಟಿದಂಥ ಕಾವ್ಯದ ಹುಚ್ಚು ಇವತ್ತಿಗೂ ಬಿಟ್ಟಿಲ್ಲ, ಮುಂದೆಯೂ ಬಿಡಲಾರ್ದು. ಒಂದೇ ಒಂದು ವಾಕ್ಯ ಒಂದು ಚೀಸಿಗೆ ಹೇಳ್ತೀನಿ ಕನ್ನಯ್ಯ. ರಾಮಾಯಣ ದರ್ಶನಂನಲ್ಲಿ ಕುವೆಂಪು ಬರೀತಾರೆ, ರಾಮಾಯಣ ಅಂದರೆ ಅದೊಂದು ಇತಿಹಾಸನ, ಅದೊಂದು ಕಥೆನ, ಅದೇನು
ಕುವೆಂಪು ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಇತಿಹಾಸ ಮಲ್ತು ಬರೀ ಕಥೆಯಲ್ತು, ಕಥೆತಾ ನಿಮಿತ್ತ ಮಾತ್ರಂ, ಆತ್ಮಕ್ಕೆ ಶರೀರದೋಲಂತೆ ಮೈವೆತ್ತುದಿಲ್ಲಿ, ರಾಮ ಕಥೆಯ ರಾಮರೂಪದ ಪರಾತ್ಪರನ ಪುರುಷೋತ್ತಮನ ಲೋಕಲೀಲಾ ದರ್ಶನಂ, ಬಹಿರ್ಘಟನೆಗಳ ಪ್ರತಿಕೃತಿ ಎನಿಸುವ ಲೌಕಿಕ ಚರಿತ್ರೆಯಲ್ತಿದು, ಅಲೌಕಿಕ ನಿತ್ಯ ಸತ್ಯಂಗಳಂ ಪ್ರಥಮಿಸುವ ಸತ್ಯಸ್ಯ ಸತ್ಯ ಕಥನಂ ಕಣ ಈ ರಾಮಾಯಣ ಅಂತ ಹೇಳ್ತಾರೆ ಕುವೆಂಪು ಅವರು. ಎಂಥ ಅಪರೂಪದ ಮಾತು. ಆತ್ಮಕ್ಕೆ ಈ ಶರೀರ ಬೇಕು, ಹೇಗೆ ಆತ್ಮಕ್ಕೆ ಶರೀರ ಬೇಕೋ ಹಾಗೆ ರಾಮನಿಗೆ ರಾಮಾಯಣ ಬೇಕು. ರಾಮ ಎಂಬುವುದು ಆತ್ಮ, ರಾಮಾಯಣ ಎಂಬುದು ಶರೀರ. ಅದು ಕಥೆಯೂ ಅಲ್ಲ, ಇತಿಹಾಸವೂ ಅಲ್ಲ. ನೀನದನ್ನ ಕೇವಲ ಬಹಿರ್ಘಟನೆಗಳ ಮುಂದೆ ಹೇಳ್ತಾರೆ, ರಾಮ ಕಥೆಯ ರಾಮರೂಪದ ಪರಾತ್ಪರನ ಪುರುಷೋತ್ತಮನ ಲೋಕಲೀಲಾ ದರ್ಶನಂ, ಲೋಕಕ್ಕೆ ಲೀಲೆಯ ದರ್ಶನವನ್ನ ಕೊಡ್ಲಿಕ್ಕಾಗಿ ಬಂದಿರುವಂಥವನು ರಾಮ. ಅದು ಯಾವುದೋ ಒಬ್ರಿಗಲ್ಲ, ಯಾರೋ ಇಬ್ರಿಗಲ್ಲ, ಯಾವುದೋ ಒಂದು ಹಳ್ಳಿಗಲ್ಲ, ಯಾವುದೋ ಒಂದು ಊರಿಗಲ್ಲ, ಲೋಕಕ್ಕೆ. ಬಹಿರ್ಘಟನೆ ಪರ್ಟಿಕ್ಯುಲರ್ ದೇಶಕ್ಕೂ ಅಲ್ಲ, ಪರ್ಟಿಕ್ಯುಲರ್ ಜನಕ್ಕೂ ಅಲ್ಲ, ಜನರಲಿ ಫಾರ್ ಹ್ಯೂಮನ್ ಸೊಸೈಟಿ. ಎಸ್ ಇಡೀ ವಿಶ್ವಕ್ಕೆ ಲೋಕಲೀಲಾ ದರ್ಶನಂ. ಬಹಿರ್ಘಟನೆಗಳ ಪ್ರತಿಕೃತಿ ಎನಿಸುವ ಲೌಕಿಕ ಚರಿತ್ರೆಯಲ್ತಿದು. ನೀವು ಲೌಕಿಕವಾಗಿ ಹುಡುಕ್ಬೇಡ. ರಾಮ ಚಿತ್ರಕೂಟದಿಂದ ಕಿಷ್ಕಿಂದೆಗೆ ಬಂದ, ಅಥವಾ ಕಿಷ್ಕಿಂದೆಯಿಂದ ರಾಮೇಶ್ವರಕ್ಕೆ ಯಾವ ರೂಟಲ್ಲಿ ಹೋದ, ಗೂಗಲ್ ಮ್ಯಾಪ್ ಇತ್ತಾ, ಸಮುದ್ರದಲ್ಲಿ ಹೆಂಗೆ ಕಟ್ದ, ಯಾರು ಇಂಜಿನಿಯರ್ ಇದ್ರು ಅವಾಗ, ಯಾವ್ಯಾವ ಕಾಂಪೋಸಿಷನ್ಸ್ ಕೆಮಿಕಲ್ಸ್ ಯೂಸ್ ಮಾಡ್ದ. ನೀನು ಹಿಂಗೆ ಲೌಕಿಕವಾಗಿಯೇ ಹುಡುಕ್ತಾ ಕೂತ್ರೆ ನಿಂಗೆ ರಾಮ ಸಿಕ್ಕಲ್ಲ. ಕುವೆಂಪು ಹೇಳೋ ವಾಕ್ಯ ಬಹಿರ್ಘಟನೆಗಳದ್ದಲ್ಲ, ಬಹಿರ್ಘಟನೆಗಳ ಪ್ರತಿಕೃತಿ ಎನಿಸುವ ಲೌಕಿಕ ಚರಿತ್ರೆಯಲ್ದಿದು. ಹಾಗಿದ್ರೆ ಇನ್ನೇನು, ಅಲೌಕಿಕ ನಿತ್ಯ ಸತ್ಯಂಗಳಂ ಪ್ರಥಮಿಸುವ ಸತ್ಯಸ್ಯ ಸತ್ಯ ಕಥನಂ ಕಣ ಅಂತಾರೆ. ಇದಕ್ಕಿಂತ ಮಾತು ಬೇಕಾ? ಕುವೆಂಪು ಅವ್ರ ಮಗಿಂತ ಮಾತು ಬೇಕಾ? ಇವತ್ತಿಗೂ ಕೂಡ ರಾಮಾಯಣದ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ನಮ್ಮ ಮೇರು ಕವಿ ಕುವೆಂಪು ಅವರು ಸತ್ಯಸ್ಯ ಸತ್ಯ ಕಥನಂ ಕಣ ಅಂತ ಹೇಳ್ತಾರೆ. ಮುಂದೆ ಅಂತೂ ರಾಮನನ್ನ ವೈಭವೀಕರಿಸಿರುವಂಥದ್ದು ವಿಷಯಗಳು, ಘಟನೆಗಳು, ವೈಚಾರಿಕತೆ ಬೇಕಾ, ವೈಜ್ಞಾನಿಕತೆ ಬೇಕಾ, ಆಧ್ಯಾತ್ಮಿಕತೆ ಬೇಕಾ, ಎಲ್ಲವೂ ಮೇಳೈಸ್ಕೊಂಡಿರುವಂಥದ್ದು ರಾಮಾಯಣ ದರ್ಶನಂ. ನೀವು ರಾಮಾಯಣ ದರ್ಶನಂ ಅಂತ ಹೇಳಿದ್ರೆ ಕನ್ನಯ್ಯ, ಇವತ್ತಿಗೂ ನಾನು ಅಲ್ಲಿ ರಾಮನ್ ಪ್ರಪಂಚಕ್ಕೆ ಹೊರಟೋಗ್ಬಿಡ್ತೀನಿ. ಅಷ್ಟು ಅದ್ಭುತವಾದ ಕಾವ್ಯ. ಐಸಿರಿ ಟುಡೇ ವೀಕ್ಷಕರಿಗೆ ಕನ್ನಡ ಪೂಜಾರಿಯ ಶರಣ ಸಮರ್ಪಣೆ. ಮನುಷ್ಯ ಜೀವನವನ್ನು ಚೆನ್ನಾಗಿ ನಡೆಸೋದ್ರ ಮೂಲಕ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ಹಾಗಾಗಿಯೇ ಪರಮೇಶ್ವರ ಭಟ್ ಕವಿ ಒಂದು ಮಾತು ಹೇಳಿದರು, ಯಾವ ವ್ಯಕ್ತಿಗೇ ಆಗಲಿ ಸಾಹಿತ್ಯ, ಸಮಾಜ, ಸಂಸ್ಕೃತಿ, ಸಂಗೀತ, ಕ್ರೀಡೆ ಯಾವ ಕ್ಷೇತ್ರ ತೆಗೆದುಕೊಂಡರೂ ಕೂಡ ಪ್ರತಿಭೆಯೊಂದಿರಬೇಕು, ವ್ಯುತ್ಪನ್ನ ಮತಿ ಬೇಕು, ಅಭ್ಯಾಸ ಗುರು ಸೇವೆ ಬೇಕು, ಹಳೆಯ ಪಟ್ಟಿಗೆ ಇನ್ನೊಂದು ಸೇರಿಸಬೇಕು, ಕೊಂಚ ಜಾಹೀರಾತು ಬೇಕು. ಅದರಲ್ಲಿ ನೋಡಿ ಕೊಂಚ ಅಂತ ಹಾಕಿದ್ದಾರೆ. ಅಂತಹ ಒಂದು ಕೊಂಚ ಜಾಹೀರಾತಿನ ಮೂಲಕ ತನ್ನ ಪ್ರತಿಭೆಯಿಂದ, ತನ್ನ ಅಧ್ಯಯನ ಪರಿಶ್ರಮದಿಂದ, ತನ್ನ ಕನ್ನಡ ನಾಡುನುಡಿಯ ಮೇಲಿನ ಆ ಶ್ರದ್ಧಾವಂತ ಪ್ರೇಮದಿಂದ ಪ್ರತಿನಿತ್ಯ ಸ್ವಾಧ್ಯಾಯದ ಮೂಲಕ ಕೃತಿಗಳನ್ನು ಅವಲೋಕನ ಮಾಡುವುದರ ಮೂಲಕ ಜೀವನಕ್ಕೆ ಅಳವಡಿಸಿಕೊಳ್ತಕ್ಕಂತಹ ಚೈತನ್ಯದ ಮೂಲಕ ಇವತ್ತು ನೀವೇನು ಸಂದರ್ಶನದಲ್ಲಿ ನಮ್ಮ ಕನ್ನಡ ನಾಡಿನ ಉದಯೋನ್ಮುಖ ಪ್ರತಿಭೆಯಾದಂತಹ ಚಿಕ್ಕಮಗಳೂರಿನ ರಾಮನಹಳ್ಳಿ ಹತ್ತಿರ ಇರುವ ಧನ್ಯತಾ ನಿಲಯದ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅಲಿಯಾಸ್ ನನ್ನ ಮಾನಸಪುತ್ರಿ ಪುಟ್ಟಮ್ಮ ಅವರ ಆ ಒಂದು ಸಂದರ್ಶನದಲ್ಲಿ ನೀವು ಆಕೆಯ ಪ್ರತಿಭೆಯ ಅನಾವರಣ ಮಾಡಿಕೊಳ್ಳುವುದರ ಮೂಲಕ ಓರ್ವ ವ್ಯಕ್ತಿಯಾಗಿ, ಕನ್ನಡದ ಶಕ್ತಿಯಾಗಿ, ಕನ್ನಡದ ಭಕ್ತಿಯಾಗಿ, ಕನ್ನಡದ ಉಕ್ತಿಯಾಗಿ ಹೇಗೆ ಮುಕ್ತವಾಗಿ ವಿಚಾರವನ್ನು ಮಾಡಬಹುದು ಅನ್ನುವುದಕ್ಕೆ ಅವರ ಐಸಿರಿ ಟುಡೆಯ ಸಂದರ್ಶನ ಸಾಕ್ಷಿಯಾಗುತ್ತೆ. ಯಾವ ವ್ಯಕ್ತಿಗೂ ಹೊಗಳಿಕೆ ಸಲ್ಲ, ಆದರೆ ಒಂದರ್ಥ ಮಾಡಿಕೊಳ್ಳಬೇಕು, ಸಂಸಾರಸ್ಥರಾಗಿ ಸಂಸಾರದ ನಿರ್ವಹಣೆಯಲ್ಲೂ ಕೂಡ ದಿಟ್ಟ ಹೆಜ್ಜೆ ಧೀರಕ್ರಮದಿಂದ ಹೆಜ್ಜೆ ಇಟ್ಟು ಅದರಲ್ಲೂ ಕೂಡ ತೃಪ್ತಿಯನ್ನು ಹೊಂದಿ ತನ್ಮೂಲಕ ಸಂಸ್ಕಾರ ಕ್ಷೇತ್ರವಾಗಿರ್ತಕ್ಕಂತಹ ಸಮಾಜಕ್ಕೆ ತಾನು ಕಲಿತಂತಹ ವಿದ್ಯೆಯನ್ನು ಧಾರೆ ಎರೆದು ಕೊಡುವುದರ ಮೂಲಕ ಮತ್ತೊಬ್ಬರ
ಆಲೋಚನೆಯನ್ನು ಕೂಡ ವಿಸ್ತರಿಸಿಕೊಳ್ಳುವ ಹಾಗೆ, ಎಚ್ಚರಿಸಿಕೊಳ್ಳುವ ಹಾಗೆ ವಿವೇಕತೆಯ ಮಾತುಗಳನ್ನು ತಲುಪಿಸುವುದರ ಮೂಲಕ ತನ್ನ ಬದುಕೆ ನಡೆದಂತೆ ನುಡಿ ಅನ್ನುವ ರೀತಿಯಲ್ಲಿ ನಮ್ಮ ಪುಟ್ಟಮ್ಮ ಅಲಿಯಾಸ್ ನಾಗಶ್ರೀ ತ್ಯಾಗರಾಜ್ ಅವರೊಂದು ಉದಾಹರಣೆ. ಕಾಲೇಜಿನ ಪಾಲಿಟೆಕ್ನಿಕ್ಕಿನ ಉಪನ್ಯಾಸಕಿಯಾಗಿ BE ಮಾಡಿ, ತದನಂತರದಲ್ಲಿ MBA ಮಾಡಿ, ಆನಂತರದಲ್ಲಿ MA ಪರೀಕ್ಷೆಯಲ್ಲೂ ಕೂಡ ಚಿನ್ನದ ಪದಕದ ಪುರಸ್ಕೃತಳಾಗಿ, ಸಂಸಾರದಲ್ಲೂ ಕೂಡ ಚಿನ್ನದಂತಹ ನಡವಳಿಕೆಯಿಂದ ತನ್ನ ಮನೆಯಲ್ಲಿ ಶರಣಸತಿ ಲಿಂಗಪತಿ ಎನ್ನುವ ರೀತಿಯಲ್ಲಿ ಅವರ ಪತಿವರ್ಯರಾದ ತ್ಯಾಗರಾಜ್ ಮಾಮಾರವರ ಮೂಲಕ ತನ್ನ ಕುಟುಂಬದಲ್ಲಿ 2 ಕುಸುಮಗಳನ್ನು, ದೈವಿಕ್ ಹಾಗೂ ಗ್ರೀಷ್ಮ ಎನ್ನುವ 2 ಕುಸುಮಗಳನ್ನು ಪಡೆದುಕೊಳ್ಳುವುದರ ಮೂಲಕ ಸಂಸಾರ ಸಂಸ್ಕಾರ ಎರಡರಲ್ಲೂ ಕೂಡ ಭಾರತೀಯತ್ವಕ್ಕೆ ಭಾರತ ಜನನಿಯ ತನುಜಾತೆ ಅನ್ನುವ ಹಾಗೆ ಕನ್ನಡದ ಮಗಳಾಗಿ ಕನ್ನಡವನ್ನು ಚೆನ್ನುಡಿ, ಮುನ್ನುಡಿ, ನನ್ನುಡಿ, ತನ್ನುಡಿ ಅನ್ನುವ ರೀತಿಯಲ್ಲಿ ಅಭಿಮಾನದಿಂದ ಎಲ್ಲರ ಹೃದಯಕ್ಕೂ ಕೂಡ ವೇದ್ಯವಾಗುವ ಹಾಗೆ ಸಾಹಿತ್ಯದ ಮಹಾನ್ ಕ್ಷೇತ್ರವಾಗಿರ್ತಕ್ಕಂತಹ ಸರಸ್ವತಿಯ ದರ್ಶನದಲ್ಲಿ ತನ್ನ ಒಂದು ವಾಕ್ಪಟುತ್ವದಿಂದ ಈಗಾಗಲೇ ದಾಪುಗಾಲ ಹಾಕುವುದರ ಮೂಲಕ ಹೆಸರು ಗಳಿಸಿದ್ದಾರೆ. ಹಲವು ದಶಕಗಳಿಂದ ಅವರ ಆ ಒಂದು ಭೇಟಿಯ ಮೂಲಕ ನನಗೆ ಮಾನಸ ಪುತ್ರಿಯಾಗಿ ಆಕೆ ನಾನು ಹೇಳಿದಂತಹ ವಿಷಯಗಳಿಗಿಂತಲೂ ತಾನು ತಿಳಿದುಕೊಳ್ಳುವಂತಹ ವಿಷಯ, ಅಧ್ಯಯನದ ವಿಷಯದಲ್ಲಿ ಅವರ ಪರಿಶ್ರಮಕ್ಕೆ ಸಾಟಿ ಇಲ್ಲ. ಕತೆ ಕೇಳ್ತೀರಾ, ಕವನ ಕೇಳ್ತೀರಾ, ಚುಟುಕ ಕೇಳ್ತೀರಾ, ನಾಟಕದ ಬಗ್ಗೆ ಪಾತ್ರಧಾರಿಗಳ ಜೀವನ ಚರಿತ್ರೆ ಕೇಳ್ತೀರಾ, ಸಂಗೀತ ಕ್ಷೇತ್ರದ ಮಹಾನ್ ದಿಗ್ಗಜರ ಜೀವನ ಚರಿತ್ರೆಗಳ ಮಜಲುಗಳನ್ನು ಕೇಳ್ತೀರಾ. ಎಲ್ಲವನ್ನೂ ಕೂಡ ತನ್ನ ಬಿಡಿವಿಲ್ಲದಂತಹ ಸಂಸಾರ ಮತ್ತು ಕಾಲೇಜಿನ ವಾತಾವರಣದಲ್ಲಿ ಇದ್ದೂ ಕೂಡ ಅದರಲ್ಲಿ ದೊರೆತಂತಹ ಒಂದು ವೇಳೆಯನ್ನು ಸದುಪಯೋಗ ಮಾಡಿಕೊಂಡು ಇವೆಲ್ಲವನ್ನು ಮಾಹಿತಿಯನ್ನು ಸಂಗ್ರಹಿಸಿ ಮನೆಯಲ್ಲಿ ಮಸ್ತಕ ಭಂಡಾರ ಮತ್ತು ಪುಸ್ತಕ ಭಂಡಾರ ಎರಡನ್ನೂ ಕೂಡ ಮೇಳೈಸಿಕೊಂಡು ಗೌರಿ ಶಕ್ತಿ ಸಂಘ ಅಂತ ಹೇಳಿ ಮಹಿಳೆಯರನ್ನೆಲ್ಲ ಸಂಘಟಿಸಿ ಅವರಿಗೂ ಕೂಡ ಭಗವದ್ಗೀತೆಯನ್ನು ಅಲ್ಲಿ ಪರಿಚಯಿಸುವುದರ ಮೂಲಕ ಕನ್ನಡ ನಾಡುನುಡಿಯ ಸಂಸ್ಕೃತಿಯನ್ನು ಪರಿಚಯಿಸತಕ್ಕಂತಹ ನನ್ನ ಮಾನಸ ಪುತ್ರಿ, ಆಕೆ ಕನ್ನಡ ನಾಡಿನ ಒಂದು ಪ್ರತಿಭಾವಂತ ಒಂದು ಶಕ್ತಿ ಅಂತಲೇ ನಾನು ಭಾವಿಸಿದ್ದೇನೆ. ಇಂತಹ ಒಂದು ಉದಯೋನ್ಮುಖ ಪ್ರತಿಭೆಯ ಸ್ವಯಂ ಪರಿಶ್ರಮದ ಮೂಲಕ ವಿಷಯವನ್ನು ಬಿತ್ತುವುದರ ಮೂಲಕ ವಿಚಾರವನ್ನು ಬಿತ್ತು ಕೃತಿಯನ್ನು ಬೆಳೆಸು, ಕೃತಿಯನ್ನು ಬಿತ್ತು ಸ್ವಭಾವವನ್ನು ಬೆಳೆಸು, ಸ್ವಭಾವವನ್ನು ಬಿತ್ತು ಚಾರಿತ್ರವನ್ನು ಬಿತ್ತು, ಚಾರಿತ್ರವನ್ನು ಬಿತ್ತು ಭವಿಷ್ಯವನ್ನು ಬೆಳೆಸುವಂತಕ್ಕಂತಹ ಧ್ಯೇಯದೊಂದಿಗೆ ನಮ್ಮ ಪುಟ್ಟಮ್ಮ ಸಾಹಿತ್ಯ ಕ್ಷೇತ್ರದಿಂದ ಈ ನಾಡು ನುಡಿಯಲ್ಲಿ ಅದರಲ್ಲಿಯೂ ಕೂಡ ಮುದ್ದುರಾಮನ ಪದ್ಯಗಳನ್ನು ವಾಚನ ಮಾಡುವ KC ಶಿವಪ್ಪನವರ ರಚನೆಯನ್ನು ಅದನ್ನು ಎಲ್ಲರ ಹೃದಯಕ್ಕೆ ಮುಟ್ಟಿಸಿ ಮುದ್ದುರಾಮಿ ಎನ್ನುವ ಹೆಸರಿನ ಮೂಲಕ ಜನಜನಿತವಾಗಿದ್ದಾರೆ. ಅವರ ಆ ಒಂದು ಕನ್ನಡ ಸಾಹಿತ್ಯದ ಮೂಲಕ ಕನ್ನಡ ಭಾಷೆಯ ಉತ್ತರ ನಾವು ಪಡೆಯತಕ್ಕಂಥವರಿಗೆ ಎಲ್ಲರಿಗೂ ಮಾನಸಿಕವಾಗಿ ಹತ್ತಿರ ಬಂದು ತನ್ನ ಎತ್ತರದಲ್ಲಿ ನಿಂತು ಎಲ್ಲರನ್ನೂ ಕೂಡ ವಿಶ್ವಮಾನವತ್ವದ ಈ ಒಂದು ಪ್ರತಿಪಾದನೆಯಲ್ಲಿ ಜಾತ್ಯತೀತವಾಗಿ ಈ ಸಾಹಿತ್ಯದ ಸಾರವನ್ನು ತಿಳಿಸ್ತಕ್ಕಂತಹ ನನ್ನ ನಾಗಶ್ರೀ ತ್ಯಾಗರಾಜ್ ಅಲಿಯಾಸ್ ಪುಟ್ಟಮ್ಮನ ಪರಿಶ್ರಮಕ್ಕೆ, ಅವರ ಈ ಒಂದು ಪ್ರತಿಭೆಗೆ ಅವರ ಪತಿವರ್ಯರಾದ ತ್ಯಾಗರಾಜ್ ಮಾಮರವರ ಕೊಡುಗೆ ಬಲು ದೊಡ್ಡದು. ಅಡಿಗಡಿಗೆ ಅವರಿಗೆ ಅದನ್ನು ಪ್ರೋತ್ಸಾಹ ರೂಪದಲ್ಲಿ ಬೆನ್ನು ತಟ್ಟಿ ಇವತ್ತು ಕನ್ನಡ ನಾಡಿನಲ್ಲಿ ಶರಣಸತಿ ಲಿಂಗಪತಿ ಎನ್ನುವ ಸಂಸಾರದ ಮಾತಿಗೆ ಒಂದು ಉದಾಹರಣೆಯಾಗಿ ನಮ್ಮ ಪುಟ್ಟಮ್ಮನನ್ನು ಮುನ್ನಡೆಸುತ್ತಿದ್ದಾರೆ. ಇವರ ಈ ಒಂದು ಸಾಹಿತ್ಯದ ಈ ಪ್ರತಿಭೆಗೆ ಕನ್ನಡ ಸಾಹಿತ್ಯ ಪರಿಷತ್ತು, ಸಂಘ ಸಂಸ್ಥೆಗಳು, ಅದರ ಜೊತೆಗೆ ಅನೇಕ ಕಡೆ ಸಾಹಿತ್ಯ ಕ್ಷೇತ್ರದ, ಸಂಗೀತ ಕ್ಷೇತ್ರದ, ಸಾಂಸ್ಕೃತಿಕ ಕ್ಷೇತ್ರದ ಕಾರ್ಯಕ್ರಮಗಳಲ್ಲಿ ಆಕೆಯನ್ನು ಮುಖ್ಯ ಉಪನ್ಯಾಸಕಿಯಾಗಿ ಕರೆದು ಸನ್ಮಾನಿಸಿ ಅವರ ಮಾತುಗಳನ್ನು ಕೇಳಿ ತನ್ಮೂಲಕ ನಾಡು ನುಡಿಯ ಪೂರ
ಸಂಚಲನವನ್ನು ಮೂಡಿಸುವುದರಲ್ಲಿ ನಮ್ಮ ಸಾಂಸ್ಕೃತಿಕ ಸಂಸ್ಥೆಗಳು ಕೂಡ ಬಹಳ ಪ್ರೀತಿಯಿಂದ ಆಮಂತ್ರಿಸುತ್ತಿದ್ದಾರೆ. ಇಡೀ ಕರ್ನಾಟಕಾದ್ಯಂತ ಪ್ರವಾಸ ಮಾಡುವುದರ ಮೂಲಕ ಜುಗಲುಬಂದಿ ಅಂತಕ್ಕಂಥ ಒಂದು ವಿಶಿಷ್ಟ ಪ್ರಯೋಗತೆಯಲ್ಲಿ ತನ್ನದೇ ಆದಂಥ ಹೆಸರನ್ನು ಮೂಡಿಸಿದ್ದಾರೆ. ನಾನು ಕನ್ನಡ ಪೂಜಾರಿ ಮತ್ತು ಪುಟ್ಟಮ್ಮನ ಜುಗಲ್ಬಂದಿ ಭಾಳ ಸೊಗಸಾದ ಕಾರ್ಯಕ್ರಮ. ರಾಮಾಯಣ ದರ್ಶನವಂತೂ ಕುವೆಂಪುರವರ ಆ ಕೃತಿಯನ್ನು ನಾವು ನಮ್ಮ ಈ ಜುಗಲುಬಂದಿಯ ಮೂಲಕ ಮತ್ತು ಉಪನ್ಯಾಸದ ಮೂಲಕ ಪುಟ್ಟಮ್ಮನಿಂದ ಕೇಳಬೇಕು. ಕಿವಿಗೆ ಸೊದೆ, ಮನಕ್ಕೆ ಸಂತರ್ಪಣ. ಇದರ ಜೊತೆಯಲ್ಲಿ ಡುಂಡಿರಾಜ್, ಲಕ್ಷ್ಮಣರಾವ್, ನರಸಿಂಹಸ್ವಾಮಿ ಹಾಗೂ ರನ್ನ, ಪೊನ್ನ, ಜನ್ನ, ಕುವೆಂಪು, ಅದರ ಜೊತೆಯಲ್ಲಿ ನಾಡು ನುಡಿಯ ಸಾಹಿತ್ಯ ಕ್ಷೇತ್ರದ ಕಾದಂಬರಿಕಾರರಾಗಿರ್ತಕ್ಕಂಥ ಎಸ್.ಎಲ್. ಭೈರಪ್ಪನವರ ಕೃತಿ, ಇದರ ಜೊತೆಗೆ ಪಾಟೀಲ್ ಪುಟ್ಟಪ್ಪನವರ ಅವರ ಒಂದು ಪ್ರಪಂಚದ ಕೃತಿಯ ಮೂಲಕ ಪ್ರಕಟಿಸ್ತಕ್ಕಂತಹ ವಿಷಯಗಳು, ಇದೆಲ್ಲದರ ಜೊತೆಗೆ ಇಷ್ಟೇ ಅಲ್ಲದಲೇ ನಾಡು ನುಡಿಯ ದಿಗ್ಗಜರ ಎಲ್ಲ ಸಾಹಿತ್ಯಗಳನ್ನು ಅಧ್ಯಯನ ಮಾಡುತ್ತಾ ಕೆ.ಸಿ. ಶಿವಪ್ಪನವರ ಮುದ್ದುರಾಮವನ್ನು ಪ್ರತಿನಿತ್ಯ ಉಣಬಡಿಸುವುದರ ಮೂಲಕ ಜಿ.ಎಸ್. ಶಿವರುದ್ರಪ್ಪನವರ, ಚನ್ನವೀರ ಕಣಿವೆಯವರ, ಚಂಪಾ ಅವರ ಕೃತಿಗಳನ್ನೆಲ್ಲ ತಾನು ಸಂದರ್ಭಕ್ಕೆ ತಕ್ಕಂತೆ ವೇದಿಕೆಗಳಲ್ಲಿ ಅದನ್ನು ಉದಾಹರಣೆಯಾಗಿ ಕೊಟ್ಟು ನಮ್ಮ ಕನ್ನಡ ನಾಡಿನ ಈ ಕಣ್ಣೆರಡು ನೋಟವೊಂದೇ ಎನ್ನುವ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಸಂಭ್ರಮಕ್ಕೆ ಸಂಭ್ರಮ, ಸಂತಸಕ್ಕೆ ಸಂತಸವನ್ನು ಉಣಬಡಿಸ್ತಾ ಇರತಕ್ಕಂತಹ ನಾಗಶ್ರೀ ತ್ಯಾಗರಾಜ್ ಅಲಿಯಾಸ್ ನನ್ನ ಪುಟ್ಟಮ್ಮನ ಕೀರ್ತಿ ಮತ್ತಷ್ಟು ಸ್ಫೂರ್ತಿಯಿಂದ ನಾಡು ನುಡಿಗೆ ಲಭ್ಯವಾಗಲಿ. ಅವರ ಆ ಒಂದು ಹತ್ತಿರದ ಪ್ರೀತಿ, ವಿಶ್ವಾಸದ ಮಾತು ಮತ್ತಷ್ಟು ಎತ್ತರಕ್ಕೆ ಏರುವುದರ ಮೂಲಕ ನಮ್ಮೆಲ್ಲರಿಗೂ ಅವರಿಂದ ಇಂತಹ ಕನ್ನಡದ ಉತ್ತರ ದೊರಕುತ್ತಿರಲಿ ಅಂತಕ್ಕಂಥದ್ದೇ ನನ್ನ ನಿಮ್ಮ ನಡುವಿನ ಪೂಜಾರಪ್ಪನ ಅಂತರಂಗದ ಕಳಕಳಿ. ನಮಸ್ಕಾರ. ರಾಮಾಯಣ ದರ್ಶನಂ ಒಂದು ಕಡೆ ರಾಮಾಯಣ ಮತ್ತು ರಾಮ ನೀವೇನು ಹೇಳಿದ್ರಿ ನಿಮ್ಮ ಜೀವನಕ್ಕೆ ತುಂಬ ಹತ್ರ ಅಂತ ಹೇಳಿದ್ರಿ, ಅದೇ ಥರ ಇನ್ನೊಂದು ರಾಮ ಅಂದರೆ ಮುದ್ದು ರಾಮ, ಕೆ.ಸಿ. ಶಿವಪ್ಪ ಅವರು ಮತ್ತು ಕಣ್ಣನ್ ಮಾಮ, ನಿಮ್ಮ ಒಂದು ತ್ರಿಕೋನವಾದ ಸಂಬಂಧ ಸಾಹಿತ್ಯದಲ್ಲಿ. ಸೊ ಕೆ.ಸಿ. ಶಿವಪ್ಪನವರ ಒಂದು ಪ್ರಭಾವ ನಿಮ್ಮ ಮೇಲೆ ಯಾವಾಗಿಂದ ಬೀರೋಕ್ ಶುರು ಆಯಿತು? ಅವರ ಮುದ್ದು ರಾಮ ಮತ್ತು ಆ ಒಂದು ಪದ್ಯ ಇವತ್ತು ನಾವು ಪ್ರತಿನಿತ್ಯ ಕೇಳ್ತಾ ಇದ್ದೀವಿ, ಪ್ರತಿನಿತ್ಯ ನಾವು ಫೇಸ್ಬುಕ್ಕು, ಯೂಟ್ಯೂಬು, ವಾಟ್ಸಪ್ಪು ಎಲ್ಲ ಕಡೆ ಕೇಳ್ತೀವಿ. ಆ ಆರಂಭ ಹೆಂಗಾಯಿತು? ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂದರೆ ಒಂದು ಆರಂಭ ಇರುತ್ತೆ, ಆ ಆರಂಭದ ಬಗ್ಗೆ ಏನಾದರೂ? ಕನ್ನಯ್ಯ, ಆರಂಭ ಹೇಳ್ದಿಯಲ್ಲ, ನನಗೆ ಕೆ.ಸಿ. ಶಿವಪ್ಪನವರ ಪ್ರಭಾವ ಖಂಡಿತ ಆಗಲಿಲ್ಲ. ಓಕೆ. ಆದರೆ ಅವರ ಮುದ್ದುರಾಮ ಪದ್ಯದ ಪ್ರಭಾವ 100ಕ್ಕೆ 200 ಪಟ್ಟು ಆಯಿತು. ಅದು ಕೂಡ ನಮ್ಮ ಹಿರೇಮಗಳೂರು ಕಣ್ಣನ್ ಮಾಮನವರಿಂದಲೇ. ಕಣ್ಣನ್ ಮಾಮ ಮುದ್ದುರಾಮನನ್ನ ಅದು ಎಷ್ಟು ಫೇಮಸ್ ಮಾಡಿದ್ರು ಅಂತಂದ್ರೆ, ಇಡೀ ಕರ್ನಾಟಕದಾದ್ಯಂತ ಎಲ್ಲೇ ಮುದ್ದುರಾಮ ಅನ್ನೋ ಒಂದು ಪದ್ಯ ಬಂದ್ರೂ ಕೂಡ ಅದನ್ನ ಕಣ್ಣನ್ ಮಾಮನೇ ಬರ್ದಿದ್ದಾರೆ ಅನ್ನೋಷ್ಟು ಅದು ಖಾತ್ರಿ ಆಗೋಯ್ತು ಜನಗಳಲ್ಲಿ. ಕಣ್ಣನ್ ಮಾಮನ ಪದ್ಯ, ಕಣ್ಣನ್ ಮಾಮ ಬರ್ದಿರೋ ಪದ್ಯ ಅನ್ನೋಷ್ಟು ಜನಕ್ಕೆ ಅದು ಹತ್ರ ಆಯ್ತು ಮುದ್ದುರಾಮ ಅಂತೇಳಿ. ಇತ್ತೀಚೆಗೆ ಅದು ಎಲ್ರಿಗೂ ಗೊತ್ತಾಗ್ತಾ ಇರೋದು ಮುದ್ದುರಾಮ ಪದ್ಯ ಬರ್ದಿರೋ ಅಂಥವ್ರು ಕೆ.ಸಿ. ಶಿವಪ್ಪ ಅಂತೇಳಿ. ಕಣ್ಣನ್ ಮಾಮನೇ ಹೇಳೋರು, ಮಾಮ ನಿಮ್ ಪದ್ಯ ತುಂಬಾ ಚೆನ್ನಾಗಿದೆ ಅನ್ನೋರು. ಕಣ್ಣನ್ ಮಾಮ ಹಿಂಗ್ ತಲೆ ಚಚ್ಕೊಂಡು, ಅಯ್ಯೋ ನಂದಲ್ರಪ್ಪ, ನಮ್ಮ ಮಹಾನುಭಾವ ಮೈಸೂರಿನಲ್ಲಿ ಕೆ.ಸಿ. ಶಿವಪ್ಪನವರಿದ್ದಾರೆ, ಅವ್ರು ಬರ್ದಿರೋ ಪದ್ಯ ಇದು, ಅದನ್ನ ಆಸ್ವಾದಿಸಿ ಅಂತೇಳಿ ಹೇಳೋರು. ಹಾಗೆ ಅವ್ರು ಹೇಳೋವಾಗ ನನಗೂ ಕೂಡ ಪ್ರತಿ ಸಲ ಪ್ರತಿಯೊಂದು ಪದ, ಪ್ರತಿಯೊಂದು ವಾಕ್ಯ ಎಷ್ಟು ಆಪ್ಯಾಯಮಾನವಾಗಿದೆಯಲ್ಲ, ನಮ್ಮ ಜೀವನಕ್ಕೆ ಎಷ್ಟು ಹತ್ರ ಇದೆಯಲ್ಲ, ಆಮೇಲೆ ನಮಗೆ ಎಷ್ಟು ಅದು ಸಾಂತ್ವನ ಕೊಡ್ತಾ ಇದೆಯಲ್ವಾ ವಾಕ್ಯಗಳು ಅಂತ ಹೇಳಿ ನನಗೆ ಅನ್ಸಕ್ ಶುರುವಾಯ್ತು. ಅಲ್ಲಿಂದ ಒಂದೊಂದೇ ಪದ್ಯಗಳನ್ನ ಕೇಳಿಸ್ಕೊಂಡು ಕಲ್ತ್ಕೊಳ್ತಾ ಹೋದೆ. ಆಮೇಲೆ ಸುಮ್ಮನೆ ಒಂದ್ ದಿವಸ ಗುನುಗ್ತಾ ಇದ್ದೆ, ಒಂದು ಪದ್ಯ ಗುನುಗಿ 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 ಹೇಳ್ತಾ ಇದ್ದೆ. ಆ ಗುನುಗುವಿಕೆ ಒಂದ್ ದಿವಸ ನಮ್ಮ ಕಣ್ಣ ಮಾಮನ್ ಕಿವಿಗ್ ಬಿತ್ತು. ಪುಟ್ಟಮ್ಮ ಅದೇನೋ ಗುನುಗ್ತಿದ್ಯಲ್ಲ, ಒಂಚೂರು ಜೋರಾಗಿ ಹೇಳು ಅಂದ್ರು. ನಾನು ಹೇಳ್ದೆ, ನಾನು ಸಂಗೀತ ಕಲ್ತೋಳಲ್ಲ, ಸುಮ್ಮನೆ ಒಂದು ಧಾಟಿನಲ್ಲಿ ಹೇಳ್ತಾ ಇದ್ದೆ. ಆ ಧಾಟಿ ಮಾಮನಿಗೆ ಎಷ್ಟಿಷ್ಟ ಆಗೋಯ್ತು ಅಂದ್ರೆ, ಪುಟ್ಟಮ್ಮ ನೀನ್ ಮುದ್ದುರಾಮಕ್ ಇದೇ ಧಾಟಿಲಿ ಹೇಳ್ಬೇಕು ಮಗಳೇ, ಬಹಳ ಚೆನ್ನಾಗಿದೆ, ಜನಗಳಿಗೆಲ್ಲ ಖುಷಿ ಆಗತ್ತೆ. ಒಂದು ಸಾಹಿತ್ಯವನ್ನ ಸಾಹಿತ್ಯವಾಗೇ ಹೇಳೋದಕ್ಕಿಂತ ನಿನ್ ರೀತಿ ಧಾಟಿಗೆ ಹಾಕಿ ಸಂಗೀತಮಯವಾಗಿ ಹೇಳಿದ್ರೆ ಇನ್ನೂ ಅಚ್ಚುಕಟ್ಟಾಗಿ ಕೇಳುತ್ತೆ, ನೀನ್ ಮಾಡ್ಬೇಕು ಅಂತ ಹೇಳಿ ಎಲ್ಲೇ ಹೋದ್ರು ಹೇಳ್ಸೋರು. ಪ್ರತಿ ಕಡೆ ಬಿಡ್ತಾ ಇರ್ಲಿಲ್ಲ. ಒಂದು ವಾಕ್ಯ ಹೇಳೋದು, ಅದಕ್ಕೊಂದು ಲಿಂಕಿಂಗ್ ಸ್ಟೇಟ್ಮೆಂಟ್ಸ್ ಗಳನ್ನ ಹೇಳೋದು, ಇದಕ್ಕೇನ್ ಹೇಳು ನೋಡೋಣ ಅನ್ನೋರು. ನನಗ್ ಚಾಲೆಂಜ್ ಅದು, ಅವ್ರು ಯಾವ್ದು ಹೇಳ್ತಾರೆ ಕಂಪ್ಲೀಟ್ಲಿ ಎಲ್ಲರಿಗೂ ನಿನ್ ತರನೇ ಡೌಟು ಕನ್ನಯ್ಯ. ಯಾವ್ದೇ ಕಾರ್ಯಕ್ರಮಕ್ಕೆ ಹೋಗ್ಲಿ, ಕಾರ್ಯಕ್ರಮ ಮುಗಿದ್ಮೇಲೆ ಬಂದು ಕೇಳೋರು, ಮಾಮ ಇದಕ್ ನೀವ್ ಎಷ್ಟ್ ದಿನದ ತಯಾರಿ ಮಾಡಿದ್ರಿ, ನಾಗಶ್ರೀ ಮೇಡಮ್ ನೀವ್ ಎಷ್ಟು ದಿನ ಕಲ್ತ್ಕೊಂಡ್ರಿ ಇದನ್ನ, ನೀವ್ ಈ ತರನೇ ಮಾತಾಡ್ಬೇಕು, ನೀವ್ ಈ ತರನೇ ಮಾತಾಡ್ಬೇಕು ಅಂತ ಹೆಂಗ್ ಪ್ರಾಕ್ಟೀಸ್ ಮಾಡಿದ್ರಿ, ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಾ?
ಅಯ್ಯೋ ಪ್ರಾಕ್ಟೀಸ್ ಅಲ್ರಿ ಮಾರಾಯ್ರೆ ಇದು. ಅಲ್ಲಿ ಏನು ಸ್ಟೇಜ್ ಮೇಲೆ ನಮಗೆ ಅನ್ಸುತ್ತೋ ಅದನ್ನೇ ಹೇಳಿರೋದು, ಯಾವುದು ಪೂರ್ವ ತಯಾರಿ ಇಲ್ಲ. ನನ್ನ ಪಾಠಕ್ಕೆ ನಾನು ಸಿದ್ಧ ಆಗಿರ್ತೀನಿ, ಅವ್ರ ಪಾಠಕ್ಕೆ ಅವ್ರು ಸಿದ್ಧ ಆಗದೆ ಏನು ಬೇಡ, ಮಾಮನಿಗೆ ಸರಸ್ವತಿಯೇ ಒಲ್ದು ಬಿಟ್ಟಿರ್ತಾಳೆ. ನಾನು ಸಿದ್ಧ ಆಗಿರ್ತೀನಪ್ಪ, ಅವ್ರ ಮಾತಿಗೆ ನಾನು ಒಂದು ಪ್ರತಿಕ್ರಿಯೆ, ಅದು ಜುಗಲ್ಬಂದಿ ಅಂತೇಳಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅದು ರಿಹರ್ಸಲ್ ಅಂತೇಳಿ ಅಂದ್ಕೊಂಡಿದ್ದಾರೆ. ರಿಹರ್ಸಲ್ ಯಾವತ್ತೂ ನಾವು ರಿಹರ್ಸಲ್ ಮಾಡಿದವರೇ ಅಲ್ಲ. ಆನ್ ಸ್ಪಾಟ್, ಆನ್ ಮೊಮೆಂಟ್, ರಾಮ ಏನು ನುಡಿಸ್ತಾನೋ, ಕೃಷ್ಣ ಏನು ನಮ್ಮ ಬಾಯಿನಿಂದ ತರಿಸ್ತಾನೋ, ಸರಸ್ವತಿಯ ಕೃಪೆ ಹರಿಸೋದು. ಹಾಗೆ ಮುದ್ದುರಾಮ ಪದ್ಯಗಳನ್ನು ಮಾಮನ ಜೊತೆಗೆ ಗುನ್ಗಿ ಗುನ್ಗಿ ಎಲ್ಲರ ಕಡೆಗೂ ಹೇಳಿ ಹೇಳಿ ಆ ಧಾಟಿ ಇವತ್ತಿಗೂ 100 ಕಡೆ 4 ಜನ ಕಲ್ತಿದ್ದಾರೆ. ಅದನ್ನು ಇದೇ ದಾಟಿನಲ್ಲಿ ಕಲಿಬೇಕು, ನಾನು ಇದೇ ದಾಟಿಲಿ ಹೇಳಬೇಕು ಅಂತ ಹೇಳಿ ತುಂಬ ಕಲ್ತಿದ್ದಾರೆ. ನಾನು ಪದ್ಯವನ್ನು ಕಲಿತು 100 ಕಾರ್ಯಕ್ರಮಗಳಲ್ಲಿ ಹೇಳಿದ ಮೇಲೆ ನನಗೆ ಕವಿ ಪರಿಚಯ ಆಗಿದ್ದು. ಸೊ ತನಕ ನಿಮಗೆ ಕೆ.ಸಿ. ಶಿವಪ್ಪ ಅವರು ಬರ್ದಿದ್ದಾರೆ ಅಂತ ಗೊತ್ತಿತ್ತು, ಇವರು ಪರಿಚಯ ಭೇಟಿ ಮಾತು ಏನೂ ಇರಲಿಲ್ಲ. ಬಟ್ ನ್ಯೂ ಅಂದ್ರೆ ಕೆ.ಸಿ. ಶಿವಪ್ಪ ಅವ್ರಿಗೆ ಗೊತ್ತಿತ್ತು ಹಿಂಗೊಂದು ಹುಡುಗಿಗೆ ತುಂಬಾ ಕಾರ್ಯಕ್ರಮಗಳವರೆಗೆ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಯಾಕಂದ್ರೆ ನಾವು ಮತ್ತೆ ಕಣ್ಣನ್ ಮಾಮ ಜನಗಳಿಗೆ ಏನು ಅವಶ್ಯಕತೆ ಇದೆಯೋ, ಮುದ್ದುರಾಮನಿಂದ ಏನು ಸಾಂತ್ವನ ಸಿಗ್ತಾ ಇದೆಯೋ ಅದನ್ನ ನಾವು ನಿಷ್ಕಲ್ಮಶವಾಗಿ ಕೊಡ್ತಾ ಇದ್ವಿ. ಅಂದ್ರೆ ಕವಿಗೆ ಗೊತ್ತಾಗಬೇಕು ನಾವು ಹೀಗೆ ಮಾಡ್ತಿದ್ದೀವಿ ಅನ್ನೋದೇನಿಲ್ಲ, ಏನಿಲ್ಲ. ಯಾಕಂದ್ರೆ ಜನಗಳಿಗೆ ಅದು ಹತ್ರ ಇದೆ. ಒಂದೇ ಒಂದು ಪದ್ಯ ನೋಡು, ನಮ್ಮ ಜೀವನ ಯಾಕೆ, ನಾವು ಯಾಕೆ ಜೀವನ ಮಾಡ್ತಾ ಇದ್ದೀವಿ, ನಾವು ಯಾಕೆ ಬಾಳ್ತಾ ಇರೋದು, ನಮಗೊಂದು ಉದ್ದೇಶ ಬೇಕಲ್ವಾ? ಆ ಉದ್ದೇಶ ಏನು, ಅದ್ರದ್ದು ಆಶಯ ಏನು, ಒಂದೇ ಒಂದು ಪದ್ಯ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ. ಈ ಬಾಳಿನ ಆಶಯವೇ, ಈ ಬಾಳಿನ ಆಶಯವೇ ಆನಂದ ರಸ ಪ್ರಾಪ್ತಿ. ಆನಂದಕ್ಕೋಸ್ಕರನೇ ಅಲ್ವಾ ಎಲ್ಲ ಬಾಳ್ತಿರೋದು. ಆನಂದ ರಸ ಪ್ರಾಪ್ತಿ ಕಾಲ ಕಳೆಯುವುದೆಂದು ಗೊಣಗುವುದು ಏಕೆ, ಇದೆ ದವನ ಇದೆ ತೇರು ಎಸೆ ಮೆಲ್ಲ ಇರು ನಗುತ, ತೇರು ಸಾಗಲಿ ಮುಂದೆ ಮುದ್ದು ರಾಮ. ಎಲ್ಲ ಕಷ್ಟಗಳಿರುತ್ತಪ್ಪ, ಯಾಕೆ ತಲೆ ಕೆಡಿಸ್ಕೊಳ್ತೀಯಾ, ಎಸೆ ಮೆಲ್ಲ ಇರು ನಗುತ. ಆಮೇಲೆ ತುಂಬ ಸಂಗ್ರಹ ಮಾಡೋ ಬುದ್ಧಿ ಇರುತ್ತಲ್ವ, ಇದು ನನಗೆ ಇರಲಿ ಅದು ನನಗೆ ಇರಲಿ, ಬಾಚಿಕೊಳ್ಳುವ ಸಂಸ್ಕೃತಿ. ಅಂಥವ್ರಿಗೆ ಒಂದು ಪದ್ಯ ಇದೆ. ಹಂಚಿಕೋ ಇರುವಷ್ಟು ನಕ್ಕು ಬಿಡು ಆದಷ್ಟು, ಹಂಚಿಕೋ ಇರುವಷ್ಟು ನಕ್ಕು ಬಿಡು ಆದಷ್ಟು, ಬಂದಷ್ಟೇ ಸಾಕೆನುತಾ ನಗುತ್ತಲಿರು ಇಷ್ಟು, ಎಷ್ಟೆಷ್ಟು ಸಂಗ್ರಹವೋ ಪೇಚಾಟ ಅಷ್ಟಷ್ಟು, ಎಷ್ಟೆಷ್ಟು ಸಂಗ್ರಹವೋ ಪೇಚಾಟ ಅಷ್ಟಷ್ಟು, ಬಾಳೆಂದರಿಷ್ಟಿಷ್ಟೇ ಮುದ್ದು ರಾಮ, ಬಾಳೆಂದರಿಷ್ಟಿಷ್ಟೇ ಮುದ್ದು ರಾಮ. ಈ ಸಂಗ್ರಹದ ಕೀಳು ಬುದ್ಧಿ ಇರುತ್ತಲ್ವಾ, ಅವರಿಗೆ ಚಿಕಿತ್ಸಾತ್ಮಕವಾದಂಥ ಪದ್ಯ. ಇನ್ನು ಅಹಂ ಇದೆಯಾ, ಜಂಬ ಮಾಡ್ತಾರಾ, ಅವ್ರಿಗೊಂದು ಪದ್ಯ ಬರೀತಾರೆ. ಅಹಮಿನಲ್ಲಿ ಗರ್ವವಿದೆ ಅಭಿಮತದ ಹಿತವಿಲ್ಲ, ಅಹಮಿನಲ್ಲಿ ಗರ್ವವಿದೆ ಅಭಿಮತದ ಸಿಹಿ ಇಲ್ಲ, ಗೆಲ್ಲುವುದು ಸಹಕಾರ ಪೈಪೋಟಿಯಲ್ಲ, ಶಾಂತ ಅನುಭವದಲ್ಲೇ ಮುದವ ಕಾಣುತ್ತ ನೀನು, ಅರಿ ಮೊದಲು ಪರಮತವ ಮುದ್ದು ರಾಮ, ಅರಿ ಮೊದಲು ಪರಮತವ ಮುದ್ದು ರಾಮ. ಎಷ್ಟು ಪದ್ಯ ಬೇಕು. ಮೊಗದಿನಗೆ ಮನೆ ಮಾಡಿ ಕಣ್ಣಲ್ಲಿ ನವಕಾಂತಿ, ಲೋಕದಲ್ಲಿ ಬದುಕೊಂದು ಭಾವ ಸಮ್ಮಿಲನ, ಅಲೆ ಅಲೆಯ ಚೆಲುವಿನಲಿ ಇನಿನಾದ ಎದೆ ಬೆಳಕು, ಮನಭಾವ ಮಂಜರಿಯೋ ಮುದ್ದು ರಾಮ. ಎಷ್ಟು ಪದ್ಯ ಬೇಕು ಕನ್ನಯ್ಯ, ಅಷ್ಟು ಎಲ್ಲ ಜೀವನಕ್ಕೆ ಬೇಕಾಗಿರೋ. ಅದರಲ್ಲಿ ಸುಮಾರು ಕಲ್ತಿದ್ದೀನಿ, ಬರ್ದಿರೋದೆಷ್ಟು ಸಾಗರ. ಕೆ.ಸಿ. ಶಿವಪ್ಪನವರು 86 ವರ್ಷದ ನವ ಯುವಕ, ಇವತ್ತಿಗೂ ಪದ್ಯ ಬರಿತಾ ಇದ್ದಾರೆ. ಅವ್ರು ಮಲಗುವಂತ ಹಾಸಿಗೆಯ ಪಕ್ಕದ ಟೇಬಲ್ ಮೇಲೆ ಇವತ್ತಿಗೂ ಒಂದು ರೈಟಿಂಗ್ ಪ್ಯಾಡ್ ಇರುತ್ತೆ, ಬರೆಯೋ ಪೆನ್ ಇಟ್ಟಿರ್ತಾರೆ. ಬರಿತಾನೆ ಇರ್ತಾರೆ. ರಾತ್ರಿ ಮಲಗಿರುವಾಗ ಅವ್ರಿಗೇನ್ ಥಾಟ್ ಪ್ರಾಸೆಸ್ ಆಗಿರುತ್ತೋ, ಬೆಳಿಗ್ಗೆ ಎದ್ದು ಕೂಡ್ಲೆ ಬ್ರಷ್ ಮಾಡೋ ಮುಂಚೆ ಬರೆಯೋ ಕೆಲಸ ಅವ್ರದ್ದು. ಥಾಟ್ ಪ್ರಾಸೆಸ್ ಆಗಿರುತ್ತಲ್ವಾ, ಅದನ್ನೆಲ್ಲ ಅಕ್ಷರ ರೂಪಕ್ಕೆ ಇಳಿಸಿ ಅವ್ರ ಅಲ್ಲಿಂದ ಎದ್ದು ಹೊರಟೋದು. ಇವತ್ತಿಗೂ ಅವ್ರಿಗೆ ಏನಾದ್ರು ಫೋನ್ ಮಾಡಿ ಗುರುಗಳೇ ಹೇಗಿದ್ದೀರಾ ಅಂತ ಕೇಳಿದ್ರೆ, ವೆಲ್ ನಾಗಶ್ರೀ 86 ವಯಸ್ಸಿಗೆ ನಾನು ಹೇಗಿರ್ಬೇಕೋ ಅದಕ್ಕಿಂತ ಚೆನ್ನಾಗಿದ್ದೀನಿ ಕಣಮ್ಮ ಅಂತಾರೆ. ಅಷ್ಟು ಜೀವನೋತ್ಸಾಹ. 18 ವರ್ಷದ ಹುಡುಗನ್ನು ಕರ್ಕೊಂಡು ಹೋಗಿ ತೋರಿಸ್ಬೇಕು ಜೀವನೋತ್ಸಾಹ ಅಂದ್ರೆ ಇದು ಅಂತ ಹೇಳಿ. ಅಂಥ ಅಪರೂಪದ ಮನುಷ್ಯ. ನಾವು ಅವ್ರನ್ನ ಭೇಟಿ ಆಗಬೇಕು ಅಂತ ಕಣ್ಣನಮ್ಮ ತುಂಬ ಪ್ರಯತ್ನ ಪಟ್ಟರು. ನನಗೆ ಹಿಂಜರಿಕೆ, ದೊಡ್ಡವರು ಹೆಂಗೋ ಏನೋ ಹೆಂಗಪ್ಪ ಮಾತಾಡೋದು ಅಂತ ಹೇಳಿ. ಆದರೆ ಈ ಮಧ್ಯದಲ್ಲಿ ನಮ್ಮನ್ನು ಭೇಟಿ ಮಾಡಿಸ್ಲೇಬೇಕು ಅಂತ ಹೇಳಿ
ಕಾರಣೀಭೂತರಾಗಿ ಕರ್ಕೊಂಡು ಹೋಗಿ ಫೋನ್ ಮಾಡಿಸಿ ಮಾತಾಡಿಸಿದ್ದು ನಮ್ಮ ಮಂಜುಳಾ ಹುಲ್ಲಳ್ಳಿ ಮೇಡಮ್. ಓ ಸೋ ಸ್ವೀಟ್. ಕಣ್ಣ ಮಾಮಂಗೆ ನಾನು ಬೇಡ ಮಾಮ, ನಾವು ನಮ್ಮ ಪಾಡಿಗಿರೋಣ, ನಮ್ಮ ಪಾಡಿಗೆ ನಾವು ಮುದ್ದುರಾಮ ಪದ್ಯ ಹಂಚೋಣ ಅಂತ. ಮಾಮಂಗೆ ಹೇಗಾರು ಮಾಡಿ ಕವಿನ ಪುಟ್ಟಮ್ಮನ ಜೊತೆಗೆ ಮಾತಾಡಿಸ್ಬೇಕು ಅಂತೇಳಿ, ನಾನು ಬೇಡ ಬೇಡ ಅನ್ನೋಕ್ಕೆ ಒಪ್ಪಿಸ್ಬೇಕಲ್ಲ ಅನ್ನೋ ಕಾರಣಕ್ಕೆ ಒಂದ್ಸಲ ಮಂಜುಳಮ್ಮ ಬಂದರು ಮನೆಗೆ. ನೋಡು ನಾ ಮಂಜುಳಮ್ಮ, ಈ ಪುಟ್ಟಮ್ಮ ಹಿಂಗಂತ ಇದೆ, ಹೆಂಗಾರು ಮಾಡಿ ಶಿವಪ್ಪನವ್ರ ಹತ್ರ ಮಾತಾಡ್ಸಿಸ್ಬೇಕಲ್ಲಮ್ಮ ಅಂತಂದ ತಕ್ಷಣ ನಮ್ಮ ಮಂಜುಳಾ ಮೇಡಮು ಫೋನ್ ಮಾಡಿ ಇಮಿಡಿಯೇಟಾಗಿ ಫೋನಲ್ಲಿ ಮಾತೇ ಆಡಿಸ್ಬಿಟ್ರು, 2 ಪದ್ಯನೂ ಹೇಳಿಸ್ಬಿಟ್ರು. ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂತಂದರೆ ನೆಕ್ಸ್ಟ್ ಮೈಸೂರಿಗೆ ಬಂದಾಗ ನೀನು ಬರಲೇಬೇಕಮ್ಮ ಅಂತ ಹೇಳಿ ನಾನು, ಕಣ್ಣನ್ ಮಾಮ, ಮಂಜುಳಾ ಹುಲ್ಲಳ್ಳಿ ಎಲ್ಲರೂ ಒಟ್ಟಿಗೆ ಅವ್ರ ಮನೆಗೆ ಹೋಗಿದ್ವಿ. ನಮ್ಮ ಮನೆಯವರು, ನನ್ನ ಮಗಳು, ನನ್ನ ಮಗ ಎಲ್ಲರೂ ಬಂದಿದ್ರು. ಒಟ್ಟಿಗೆ ಕೂತ್ಕೊಂಡು ಅವ್ರ ಹತ್ರ ಒಂದು ಅರ್ಧ ದಿನ ಅವ್ರ ಜೊತೆಗೆ ಹರಟಿ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಬಂದಿದ್ವಿ. ಅವ್ರ ಕಾರ್ಯಕ್ರಮಗಳು ಕೇಳಿ ಕೇಳಿ ನಾನು ಹೇಳಿದ ಪದ್ಯಗಳನ್ನೆಲ್ಲ ಕೇಳಿ ಕೇಳಿ ಒಂದು ದಿವಸ ಅಂತೂ ಯಾವ ಲೆವೆಲಿಗೆ ಹೇಳಿಬಿಟ್ರು ಅಂದರೆ, ನಗಶ್ರೀ ಯು ಆರ್ ಅಂಬಾಸಿಡರ್ ಆಫ್ ಮುದ್ದುರಾಮ ಕಣಮ್ಮ, ನೀನು ಹೇಗಾದರೂ ಬಳಸ್ಕೊ ನನ್ನ ಮುದ್ದುರಾಮನ ಅಂತ ಹೇಳಿ ಅವ್ರು ಹೇಳಿಬಿಟ್ರು. ಒಬ್ಬ ಸಾಮಾನ್ಯ ಒಂದು ಮಹಿಳೆಗೆ ಒಂದು ಕವಿ, ಉತ್ಕೃಷ್ಟವಾದಂಥ ಕವಿ ಅಷ್ಟು ಹೇಳಿದ್ರೆ ಸಾಕಲ್ವಾ, ಇನ್ನೇನು ಬೇಕು ಬದುಕಿಗೆ ಅನ್ನೋ ಹಾಗಾಯಿತು. ಅದೊಂದು ಭಾಳ ಅಪರೂಪದಂಥ ಸಂದರ್ಭ. ನೀನು ಅಷ್ಟೆಲ್ಲ ಮಾತಾಡ್ತೀಯಾ, ಒಂಚೂರು ಬರವಣಿಗೆನೂ ಮಾಡ್ಬೇಕು ಕಣಮ್ಮ ಅಂತಂದ್ರು. ಈ ಬರವಣಿಗೆಗೆ ಹೇಗೆ ರೂಪಕವಾಗಿ ತಯಾರಿ ಮಾಡಿ? ಟೈಮ್ ಇಲ್ಲ, ಟೈಮ್ ಆಗಲ್ಲ, ನಂಗೆ ಸಮಯ ಇಲ್ಲ, ನನ್ನ ಕೈಲಿ ಆಗಲ್ಲ, ಅವೆಲ್ಲ ಇದೆಯಲ್ಲ ಸುಮ್ಮನೆ ಪೊಳ್ಳು ಮಾತು. ನೀನು ಟೈಮ್ ಇಲ್ಲ ಅಂತ ಹೇಳ್ಬೇಡ, ಟೈಮ್ ಮಾಡ್ಕೊಳ್ತಿಲ್ಲ ಅಂತ ಹೇಳು. ನಾಗಶ್ರೀ ತ್ಯಾಗರಾಜ್ ಅವರ ಒಂದು ದಿನ ಹೇಗಿರುತ್ತೆ ಬೆಳಗ್ಗೆಯಿಂದ ರಾತ್ರಿ ತನಕ, ಆ ಒಂದು ರೂಟೀನ್ ಬಗ್ಗೆ? ಅವರ ಸರಳ ವ್ಯಕ್ತಿತ್ವ ಎಷ್ಟು ಅಂದರೆ, ನನಗಂತೂ ಅವ್ರ ಕ್ಲಾಸು ಅಂದರೆ ನಾನೊಂದು ಸಣ್ಣ ಮಗು ಆಗ್ಬಿಡ್ತಾ ಇದ್ದೆ. ಒಂದು ಕಾರ್ಯಕ್ರಮಕ್ಕೆ ನಾನು ನೀನೇ ಹೋಗಿದ್ದೀವಿ, ಜೊತೆಗೆ ನಿನಗೆ ವಹಿಸಿದ್ದಾರೆ, ಅಮ್ಮನ್ನ ಕರ್ಕೊಂಬ ಅಮ್ಮ, ನಾಗಶ್ರೀ ಅಮ್ಮನ ಕರ್ಕೊಂಡು ಬಂದ್ಬಿಡಪ್ಪ ಅಂತ ಹೇಳಿ. ಭರವಸೆ ಮೂಡಿಸುವಂತ ದಿನಗಳ ಕಡೆಗೆ ನಾವು ಚಿಕ್ಕಮಗಳೂರು ಆಗಿರಿ, ಶಿವಮೊಗ್ಗ, ಉಡುಪಿ, ಈ ಹಾಸನ್ನು, ದಾವಣಗೆರೆ, ತುಮಕೂರು ಈ ಭಾಗದಲ್ಲಿ ಹೋಗ್ತಾ ಇದೀವಿ. ಅದರಲ್ಲಿ ನಾಗಶ್ರೀ ತ್ಯಾಗರಾಜ್ ಮೇಡಮ್ ಕೂಡ ಒಬ್ಬರು ಉಪನ್ಯಾಸ ಮಾಡುವಂಥದ್ದು ಇದೆಯಲ್ಲ. ಆದರೆ ನಾನು ಉಪನ್ಯಾಸಕ್ಕೂ ಮುಂಚೆ ನಾನು ಮೂಲ ನಿರೂಪಣಕಾರ್ತಿಯಾಗಿದ್ದೆ. ಬಹುಶಃ ನಾಗಶ್ರೀ ಮಾಮಿ ಅನ್ನೋದು ರೂಪ ಆಗಿರೋದೇ ಹೀಗೆ, ಅಂದ್ರೆ ಡಿಸೈನ್ ಆಗಿರೋದೇ ಹೀಗೆ. ಸಂಸ್ಕೃತಿ, ಪ್ರಕೃತಿ, ಭಾಷೆ, ಸಾಹಿತ್ಯ. ನಾಗಶ್ರೀ ಮನೇಲಿರೋ ಗೃಹಿಣಿ ಅಲ್ಲ, ಗೃಹಿಣಿಯ ಪಾತ್ರದ ಜೊತೆಗೆ ಅವರು DSCG ಪಾಲಿಟೆಕ್ನಿಕ್ನಲ್ಲಿ ಅವಾಗ ಲೆಕ್ಚರರ್ ಆಗಿ ಅವರು ಆ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾರೆ. ಯೋಗ ಮಾಡ್ತೀರಾ, ಸ್ವಿಮ್ಮಿಂಗ್ ಮಾಡ್ತೀರಾ, ಟ್ರೆಕ್ಕಿಂಗ್ ಮಾಡ್ತೀರಾ ಅಂತ ಎಷ್ಟೋ ಜನ ಗೊತ್ತಿಲ್ಲ. ಅದು ಜನಮಾನಸದಲ್ಲಿ ಪುಸ್ತಕವಾಗಿ ನಿಂತಿದೆ ಅಂತಂದ್ರೆ ಅದಕ್ಕೆ ಐಸಿರಿ ಫೌಂಡೇಶನ್ ಮತ್ತು IIP ಅದೆರಡರದ್ದು ಕೂಡ ಸಾಂಗತ್ಯ ಸಹಯೋಗ ಆಗಿದೆ. ಈಗಲ್ಲಿ ವೇಟ್ ಮಾಡ್ತೀರಾ ಯೋಗ ಟೈಮ್ ಅಲ್ಲಿ, ನಾನು ಮತ್ತೆ ರೀಚಾರ್ಜ್ ಆಗಬೇಕು, ನಾನು ಮತ್ತೆ ರಿಫ್ರೆಶ್ ಆಗಬೇಕು. ದಾರಿ ಹೋಗ್ತಾ ಇದ್ರೆ ಕರಿತೀನಿ ಬಾಯಿಲಿ, ನಿನ್ ಮೊನ್ನೆ ಪಾಠ ಮಾಡಿದ್ನಲ್ಲ ಅದು ಅರ್ಥ ಆಯ್ತಾ, ನಿಂಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ, ನಿನ್ ಮುಖ ನೋಡ್ತಿದ್ದೆ ನಾನು, ಬಾಯಿಲಿ ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಟೆನ್ಷನ್ ಆಗಬೇಕು.